ಸಕ್ಸಸ್ ಆದಂತಹ ವ್ಯಕ್ತಿಯ ಬಗ್ಗೆ ಮಾತಾಡೋದು ಕಮ್ಮಿ, ಫೇಲ್ ಆದಂಥ ವ್ಯಕ್ತಿಗಳನ್ನು ಮಾತಾಡಿ ಮನೇಲಿ ಸಂಭ್ರಮಿಸ್ತಕ್ಕಂಥ ವಿಚಾರಗಳು ಜಾಸ್ತಿ ಇರ್ತವೆ. ಇದನ್ನು ನೀವು ಸಾಮಾನ್ಯವಾಗಿ ಗಮನಿಸಬೇಕು. ಫೇಲ್ಯೂರ್ನ ಮಾತಾಡಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಆದರೆ ನಿಮ್ಮ ಮನೆಯಲ್ಲಿ ಬೀಜ ಬಿತ್ತಾ ಇದ್ದೀರಾ. ಯಾರು? ನಿಮ್ಮ ಮಕ್ಕಳಲ್ಲಿರೋ ಸಾಹಸಿನ ಕೊಲೆ ಮಾಡ್ತಾ ಇದ್ದೀರಾ. ಆ್ಯಂಡ್ ಬಂಡವಾಳ ಅಂತ ಬಂದಾಗ ನಾನು ತುಂಬ ಸಣ್ಣದೇ ಇತ್ತು, ತುಂಬ ಸಣ್ಣ ಬಂಡವಾಳ, ಬಟ್ ತೂಕವಾಗಿದ್ದು ವಿಚಾರಗಳಿತ್ತು. ನೀವು ಗಮನಿಸಿರ್ಬೋದು, ಆಚೆ ಕಡೆ ಬಂಡವಾಳ ದೊಡ್ಡದಿರುತ್ತೆ, ವಿಚಾರ ತುಂಬ ಸಣ್ಣದಿರುತ್ತೆ. ಯಶಸ್ಸು ಅಂದ್ರೆ ಏನಯ್ಯ ಅಂತಂದರೆ, ನನ್ನ ಹತ್ರ 100 ಕೋಟಿ ಇದೆ, ಇದು ಯಶಸ್ಸು ಅನ್ನಕ್ಕಾಗಲ್ಲ ಸರ್. ನನ್ನ ಹತ್ರ 10 ಕಾರ್ ಇದೆ, ಇದು ಯಶಸ್ಸು ಅನ್ನಕ್ಕಾಗಲ್ಲ. ನಿನ್ನ ಉದ್ಯಮದಿಂದ ಯಾರಿಗೆ ನೆಮ್ಮದಿಯಾದ ಜೀವನ ಸಿಕ್ತೋ ಅದು ನಿನ್ನ ಯಶಸ್ಸನ್ನ ಪ್ರಿಡಿಕ್ಟ್ ಮಾಡೋ ಅಂಥ ಲೆವೆಲ್ ಅಂತ ನಾನು ಹೇಳ್ತೀನಿ. ಬಟ್ ನನ್ನ ಆ ಸರಿಯಾದ ಯೌವನವನ್ನು, ಸರಿಯಾದ ಶಕ್ತಿಯನ್ನು ಒಂದು ಸರಿಯಾದ ಕೆಲಸದ ಮೇಲೆ ಹಾಕಬೇಕು. ಆ ಕೆಲಸ ಇವತ್ತೆಷ್ಟು ಶಕ್ತಿಶಾಲಿಯಾಗಿದೆಯೋ ಇನ್ನು 10 ವರ್ಷಕ್ಕೆ ಅದರ ಬೇಡಿಕೆ ಅದರ ಜಾಸ್ತಿ ಇರೋಂಥ ಕ್ಷೇತ್ರದಲ್ಲಿ ನಾನು ವರ್ಕ್ ಮಾಡಬೇಕು. ನಿಂತಾಗ ನಾನು ಕಾಲಕ್ಕೆ ಕೇಳೋಕ್ಕಾಗಲ್ವೇ ನಾನು 5 ವರ್ಷ ಮತ್ತೆ ವಾಪಸ್ ಕರ್ಕೊಂಡು ಹೋಗು ಅಂತ. ಈಗ ನೀವು ಮಾತಾಡೋಕೆ ಹೊರಟಿರೋ ವಿಚಾರ ಏನಿದೆ, ಇದು ಬಹಳ ಗಾಢವಾದದ್ದು. ಯುವ ಉದ್ಯಮಿಗಳು ಯಾರಾದರೂ ರೆಡಿ ಆಗ್ತಿದ್ರೆ, ಯುವ ಉದ್ಯಮಿಗಳು ಯಾರಾದರೂ ಏನಾದರೂ ನಾನು ಸ್ವಲ್ಪ ತಿಳ್ಕೋಬೇಕು ಅಂತಂದರೆ ಅವ್ರಿಗೆ ಭಾಳ ಅವಶ್ಯಕತೆ ಇರ್ತಕ್ಕಂಥದ್ದು. ಉದ್ಯಮ ಅಂತ ಬರ್ತಿದ್ದಂಗೆ ನೋಡಿ, ಫಸ್ಟು ನಮ್ಮ ದೇಶದಲ್ಲಿ ಅದಕ್ಕೆ ಪೂರಕವಾಗಿರೋ ವಾತಾವರಣಗಳು ಅಷ್ಟಿಲ್ಲ. ಇತ್ತೀಚೆಗೆ ಸ್ವಲ್ಪ ಕಂಡು ಬರ್ತಿದೆ ಬಿಟ್ಟರೆ, ಈ ಒಂದು 2010 ನಂತರ ಅದಕ್ಕೊಂದು ಪೂರಕವಾಗಿ ಮನೆಗಳಲ್ಲಿ ಆಲೋಚನೆ ಸ್ಟಾರ್ಟ್ ಆಯಿತು. ಹೌದು, ನನ್ನ ಮಗ ಬಿಸ್ನೆಸ್ ಮಾಡಲಿ, ನಮ್ಮ ಮನೆಯವ್ರು ಬಿಸ್ನೆಸ್ ಮಾಡಲಿ ಅನ್ನೋದು ಬಿಟ್ಟರೆ, ಅದಕ್ಕಿಂತ ಮುಂಚೆ ಇದ್ದಿದ್ದ ವಾತಾವರಣ ನನ್ನ ಮಗ ಒಬ್ಬ ಉದ್ಯೋಗಿ ಆಗಬೇಕು ಅಂತ, ಅಥವಾ ನಮ್ಮ ಮನೆಯವರು ಒಬ್ಬರು ಉದ್ಯೋಗಿ ಆಗಬೇಕು, ಅಥವಾ ಒಂದು ಸೆಕ್ಯೂರಿಟಿ ಬೇಕು, ಜಾಬ್ ಸೆಕ್ಯೂರಿಟಿ ಬೇಕು, ಅವ್ನು ಕೆಲಸ ಮಾಡಬೇಕು. ಆ ಕೆಲಸ ಮಾಡೋವನ್ನ ವೈಭವೀಕರಿಸ್ತಕ್ಕಂಥದ್ದು, ಕೆಲಸ ಮಾಡೋವನ್ನ ಒಬ್ಬ ಮಹಾನ್ ಇವನ್ ಥರ ಬಿಂಬಿಸ್ತಿದ್ದು, ಟೋಟಲಿ ಈ ಒಂದು ವ್ಯವಸ್ಥೆ ಒಳಗೆ ನಡ್ಕೊಂಬಂದಿರ್ತಕ್ಕಂಥ ವಿಚಾರ ಇತ್ತು. ಇದ್ರ ಜೊತೆ ಪೂರಕವಾಗಿ ನಮ್ಮ ದೇಶದಲ್ಲಿ ಏನು ನಡೀತಾ ಇತ್ತು ಅಂದರೆ, ಯಾವುದೇ ಒಂದು ಪ್ರಯತ್ನವನ್ನು ಹೊಸದಾಗಿ ಯಾವ್ದಾದ್ರು ವ್ಯಕ್ತಿ ಪ್ರಯತ್ನ ಪಡೋಕ್ಕೆ ಹೋದರೆ ಅದನ್ನು ಸ್ಟಾರ್ಟಪ್ ಅಂತ ನೀವು ಕನ್ಸಿಡರ್ ಮಾಡಿದ್ರೆ, ಇವತ್ತು ಕೂಡ ಡಾಟಾ ಏನು ಸಿಗ್ತಿದೆ ಅಂತಂದರೆ ಜಸ್ಟ್ 3% ಅಷ್ಟೇ ಸಕ್ಸಸ್ ಆಗ್ತವೆ. ಇನ್ನು 97% ನ್ಯೂ ಸ್ಟಾರ್ಟಪ್ಗಳು ಫೇಲ್ ಆಗ್ತವೆ. ಈ ನ್ಯೂ ಸ್ಟಾರ್ಟಪ್ಗಳು ಫೇಲ್ ಆದಾಗ ನಮ್ಮ ಜನಗಳಲ್ಲಿ ಒಂದು ಸಮಸ್ಯೆ ಇದೆ. ಏನು? ಸಕ್ಸಸ್ ಆದಂತಹ ವ್ಯಕ್ತಿಯ ಬಗ್ಗೆ ಮಾತಾಡೋದು ಕಮ್ಮಿ, ಫೇಲ್ ಆದಂಥ ವ್ಯಕ್ತಿಗಳನ್ನು ಮಾತಾಡಿ ಮನೇಲಿ ಸಂಭ್ರಮಿಸ್ತಕ್ಕಂಥ ವಿಚಾರಗಳು ಜಾಸ್ತಿ ಇರ್ತವೆ. ಇದನ್ನು ನೀವು ಸಾಮಾನ್ಯವಾಗಿ ಗಮನಿಸಬೇಕು. ನಾನು ನಮ್ಮ ಮನೆಯಲ್ಲಿ ಈ ಮಕ್ಕಳು ಬೆಳೆಸೋ ವಿಚಾರದಲ್ಲಿ, ಅಥವಾ ನಮ್ಮ ಮೈಂಡ್ ಸೆಟ್ ವಿಚಾರದಲ್ಲಿ, ಅಥವಾ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಅಂತ ಏನು ಹೇಳ್ತೀವಿ, ಫೇಲ್ ಆದ ವ್ಯಕ್ತಿಗಳನ್ನು ನೀವು ಫೇಲ್ ಆಗಿದ್ದಕ್ಕೆ ಸಂಭ್ರಮ ಪಡ್ತಿದ್ದೀರಾ ಅಂದರೆ ನಿಮ್ಮ ಮನೆಯಲ್ಲಿ ಭಾಳ ದೊಡ್ಡ ನೆಗೆಟಿವ್ನ ನೀವು ಸ್ಪ್ರೆಡ್ ಮಾಡ್ತಿದ್ದೀರಾ ಅಂತ. ನಾನು ಇದನ್ನು ಎಷ್ಟೋ ಜನಕ್ಕೂ ಹೇಳ್ತೀನಿ, ನನ್ನ ಜೊತೆ ಇರೋ ಆತ್ಮೀಯರಿಗೂ ಹೇಳ್ತೀನಿ, ಇದನ್ನು ಮಾತಾಡಿ ಸೆಲೆಬ್ರೇಟ್ ಮಾಡಬೇಡಿ. ಯಾಕೆ ಅಂತಂದರೆ, ಅದನ್ನು ನೀವು ಮಾತಾಡೋದೆಲ್ಲಿ ಮಾತಾಡ್ತೀರಾ? ನಿಮ್ಮ ಹೆಂಡ್ತಿ, ನಿಮ್ಮ ಮಕ್ಳು ಮುಂದೆ ಮಾತಾಡ್ತಿರ್ತೀರಾ, ಅವ್ರಿಗೊಂದು ಭಯ ಇವತ್ತೇ ಸ್ಟಾರ್ಟ್ ಆಗುತ್ತೆ. ಯಾವ ಹೊಸ ಬಿಸ್ನೆಸ್ ಮಾಡೋಕ್ಕೆ ಹೋದ್ರೂ ಕೂಡ ಫೇಲ್ ಆಗ್ತೀವಿ. ಅವನಲ್ಲಿರೋ ಒಂದು ಸಾಹಸಿಯತೆ ಅಂತ ಏನು ಕರಿತೀವಿ, ಒಂದು ಸಾಹಸ ಪ್ರವೃತ್ತಿಗೆ ನೀವೇ ಕೊಳ್ಳಿ ಇಡ್ತಕ್ಕಂಥ ಕೆಲಸನ ಮನೆಗಳಲ್ಲಿ ನಾವು ಮಾಡ್ತೀವಿ. ಅಂದರೆ ಈ ರೀತಿಯ ನೆಗೆಟಿವ್ಗಳನ್ನು ಕುಟುಂಬದ ಮುಂದೆ ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ ಸರ್, ಯಾವುದೋ ಒಬ್ಬ ಹುಡುಗ. ಆ ಹುಡುಗನ ಬಗ್ಗೆ ಅನುಕಂಪ ಬಿಟ್ಟು, ಮಾಡೋಕ್ಕೆ ಹೋಗಿ ನೋಡು ಚೆನ್ನಾಗಿ ಬಿದ್ದೋದ, ತಲೆ ಮೇಲೆ ಹಾಕ್ಕೊಂಡ, ಊರು ಬಿಟ್ಟು ಓಡೋದ, ಆಗ್ಬೇಕಿತ್ತು ಹಿಂಗೆ, ಬೇಕಿತ್ತ ಇವನಿಗೆ, ಈ ಥರ ಸೆಲೆಬ್ರೇಷನ್ ಮಾಡ್ತಕ್ಕಂತಹ ಎಷ್ಟೋ ಪ್ರವೃತ್ತಿಯ ಜನಗಳು ನಿಮಗೆ ಕಾಣಿಸಿಕ್ತಾರೆ. ಅದನ್ನು ಯಾಕೆ ಮಾಡಬೇಡಿ ಅಂತಂದರೆ, ನೀವು ಅಂದ್ಕೋತಾ ಇದ್ದೀರಾ ಆ ಕ್ಷಣದಲ್ಲಿ ನೀವು ಇನ್ನೊಬ್ಬನ ವಿಚಾರನ, ಫೇಲ್ಯೂರ್ನ ಮಾತಾಡಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಆದರೆ ನಿಮ್ಮ ಮನೆಯಲ್ಲಿ ಬೀಜ ಬಿತ್ತಾ ಇದ್ದೀರಾ. ಯಾರು? ನಿಮ್ಮ ಮಕ್ಕಳಲ್ಲಿರೋ ಸಾಹಸಿನ ಕೊಲೆ ಮಾಡ್ತಾ ಇದ್ದೀರಾ. ನಿಮ್ಮ ಮಕ್ಕಳಲ್ಲಿರ್ತಕ್ಕಂಥ ಯಾಕೆ ಅವ್ರ ಮಕ್ಕಳು ಯಾರನ್ನು ಅಬ್ಸರ್ವ್ ಮಾಡ್ತಾರೆ? ತಂದೆ ತಾಯಿನ ಕುತ್ಕೊಂಡು ಸೀದಾ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಏನು 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 ಈಗ ನನಗೆ ಬಂದಿರೋ ಸಾಹಸ ಪ್ರವೃತ್ತಿ ಯಾರಿಂದ ಬಂತು? ಪ್ಯೂರ್ ನನ್ನ ತಂದೆಯಿಂದ ಬಂತು. ಯಾವುದಕ್ಕೂ ಎದುರುತ್ತಿರಲಿಲ್ಲ ಅವರು. ಎನಿ ಪ್ರಾಬ್ಲಮ್, ಎನಿ ಸಿಚುವೇಶನ್, ಮಾಡೋಣ, ಸಾಲ್ವ್ ಮಾಡೋಣ. ಕಳೆನಳ್ಳಿ ಪರಮೇಶ್ವರಯ್ಯನವರು ಅಂತಂದರೆ ಸಾಹಸಕ್ಕೆ ಹೆಸರುವಾಸಿ ಆದವರು. ಅದು ನನ್ನಲ್ಲಿ ಬಂದುಬಿಡ್ತಲ್ಲ, ನನಗೆ ಅದು ಅಡಾಪ್ಟ್ ಆಗೋಯ್ತಲ್ಲ. ಎದುರಬಾರ್ದು, ಸಾಹಸ ಮಾಡಬೇಕು. ಈ ನನ್ನ ಪ್ರವೃತ್ತಿನೇ ನನ್ನ ಮಗನಿಗೆ ಟ್ರಾನ್ಸ್ಫರ್ ಆಗಬೇಕು ಅಂತಂದಾಗ ಬೇರೆಯವನ ಫೇಲ್ಯೂರ್ನ ಸಂಭ್ರಮ ಪಡ್ತಕ್ಕಂಥದ್ದನ್ನ ಫಸ್ಟ್ ನಿಲ್ಲಿಸಬೇಕು. ಇದು ಆಗ್ತಿದ್ದಂಗೆ ಜನಗಳಲ್ಲಿ ಏನಾಗುತ್ತೆ ಅಂತಂದರೆ, ಆ ಫೇಲ್ ಆಗಿರೋ ವ್ಯಕ್ತಿ ನಾನೇ ಆದರೆ ನನ್ನ ಬಗ್ಗೆ ಮಾತಾಡ್ತಾರಲ್ಲ ಅನ್ನೋ ವಿಚಾರದಲ್ಲಿ ಒಂದು ಪೂರಕ ವಾತಾವರಣ ಇಲ್ಲದೇ ಇರೋದ್ರ ಕಾರಣ ಜನ ಏನು ಮಾಡ್ತಾರೆ, ಬಿಸ್ನೆಸ್ಸಿಂದ ದೂರ ಹೋಗ್ತಾರೆ. ನಾನಿವತ್ತು ನಿಮ್ಮ ಈ ವಿಡಿಯೋದ ಮುಖಾಂತರ ಇಲ್ಲೊಂದು ಕ್ಲಾರಿಟಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಬಿಸ್ನೆಸ್ಸಲ್ಲಿ ಯಶಸ್ವಿ ಆಗೋದು ತುಂಬ ಸುಲಭ, ಕೆಲವು ವಿಚಾರಗಳನ್ನ ಫಾಲೋ ಮಾಡೋದು. ನನಗೆ ಜನಗಳನ್ನ ಎದುರಿಸಿ, ಅಥವಾ ಜನಗಳಿಗೆ ಏನೋ ಒಂದು ಸ್ಪೆಷಲ್ ಅಂತ ಹೇಳಿ, ಅಥವಾ ಜನಗಳನ್ನ ಇಲ್ಲಿ ಒಂದು ಬಿಲ್ಡಪ್ನ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಎಕ್ಸಾಂಪಲ್, ನೀವು ನನ್ನನ್ನು ಕೇಳಿದ್ರಿ, ನಿಮ್ಮದು ಬಹುಕೋಟಿ ಟರ್ನ್ ಓವರ್ ನಡೀತಿರ್ತಕ್ಕಂಥ ಸಂಸ್ಥೆಯ ಬಂಡವಾಳ ಎಷ್ಟು? 10,000 ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಅದನ್ನು ಯಾಕೆ ನಾನು ಅದು ಕೀಳಂತ ಅಂದ್ಕೋಬೇಕು? ಅದನ್ನು ಯಾಕೆ ನಾನು ಈ ಸಮಾಜದಿಂದ ಮುಚ್ಚಿಡಬೇಕು? ಅಥವಾ ಅದನ್ನು ಯಾಕೆ ನಾನು
ನಾನು ಇದನ್ನು ಮಾಡೋಕ್ಕೆ ಹಂಗೆಲ್ಲ ಮಾಡಿದ್ದೀನಿ. ಹೌದು, ನನ್ನ ಕೆಲವು ವಿಚಾರಗಳಲ್ಲಿ ತುಂಬ ತೂಕ ಇದೆ, ಆ ವಿಚಾರ ಫ್ರೀಯಾಗಿ ಸಿಗುತ್ತೆ, ನೀವು ಅಡಾಪ್ಟ್ ಮಾಡ್ಕೋಬೋದು, ಮಾಡ್ಕೊಂಡ್ರೆ ಗೆಲ್ತೀರಿ. ಆ್ಯಂಡ್ ಬಂಡವಾಳ ಅಂತ ಬಂದಾಗ ನಾನು ತುಂಬ ಸಣ್ಣದೇ ಇತ್ತು. ಯಾವಾಗ 2012ರಲ್ಲಿ 2012ರಲ್ಲಿ ತುಂಬ ಸಣ್ಣ ಬಂಡವಾಳ, ಬಟ್ ತೂಕವಾಗಿದ್ದಿದ್ದು ವಿಚಾರಗಳಿತ್ತು. ಬಂಡವಾಳ ಸಣ್ಣದಿತ್ತು, ವಿಚಾರ ತೂಕ ಇತ್ತು. ನೀವು ಗಮನಿಸಿರ್ಬೋದು, ಆಚೆ ಕಡೆ ಬಂಡವಾಳ ದೊಡ್ಡದಿರುತ್ತೆ, ವಿಚಾರ ತುಂಬ ಸಣ್ಣದಿರುತ್ತೆ. ಅಂದರೆ ಬೇರೆ ಕೆಲವು ಉದ್ಯಮಗಳು ಆ ವಿಚಾರಗಳು ಯಾರ್ಯಾವು ತುಂಬ ಸಂಕ್ಷಿಪ್ತವಾಗಿ ನಾವಿವತ್ತು ಮಾತಾಡೋಣ. ಮೊದಲನೇ ವಿಚಾರ ಪರಮ್ ಅವರೇ, ನಾನು ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ನಾವು ಕಾಲದ ಪ್ರವಾಹದಲ್ಲಿ ಓಡ್ತಾ ಇದ್ದೀವಿ. ಕಾಲದ ಪ್ರವಾಹದ ಮೊದಲನೇ ಸೂಚನೆ ಏನು ಅಂತಂದರೆ, ಇವತ್ತಿದ್ದ ನಾನು ನಾಳೆ ಇರ್ತೀನಿ ಅಂತ ಹೇಳೋಕ್ಕಾಗಲ್ಲ. ಕಾಲದ ಪ್ರವಾಹ ಎಷ್ಟು ಜೋರಾಗಿ ಓಡುತ್ತೆ ಅಂದರೆ, ಈ ವರ್ಷದ ಶಕ್ತಿ ನಿಮಗೆ ಮುಂದಿನ ವರ್ಷ ಇರುತ್ತೆ ಅಂತ ನಾನು ಹೇಳಲಾರೆ. ಈ ವರ್ಷದ ನನ್ನ ಈ ಎನರ್ಜಿ ಮುಂದಿನ ವರ್ಷಕ್ಕೆ ಇರುತ್ತೆ ಅಂತ ಹೇಳೋಕ್ಕಾಗಲೇ, ಇನ್ನು 5 ವರ್ಷಕ್ಕೆ ಹೇಳಲಾರೆ, ಇನ್ನು 10 ವರ್ಷಕ್ಕೆ ಹೇಳಲಾರೆ. ಇದನ್ನು ಫಸ್ಟ್ ತಲೆಯಲ್ಲಿ ಯಾವುದೇ ಉದ್ಯಮಿ ಇಟ್ಕೊಬಿಡ್ಬೇಕು. ನಾನು ಈಗ ಇಷ್ಟು ಲವಲವಿಕೆಯಾಗಿ, ಎಷ್ಟು ಎನರ್ಜೆಟಿಕ್ ಆಗಿದ್ದೀನಿ, ಎಷ್ಟು ಶಕ್ತಿಶಾಲಿ ಆಗಿದ್ದೀನಿ, ಈ ಶಕ್ತಿ ಮುಂದೆ ಇರಲ್ಲ. ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದಕ್ಕೆ ಹೇಳ್ತಿರಲ್ಲ, ಚೇಂಜ್ ಇಸ್ ದಿ ಓನ್ಲಿ ಕಾನ್ಸ್ಟೆಂಟ್ ಥಿಂಗ್ ಇನ್ ದಿ ವರ್ಲ್ಡ್. ಆಗ್ತೀವಿ, ಬದಲಾಗ್ತೀವಿ. ನೀನು ಯಶಸ್ವಿ ಉದ್ಯಮಿ ಆಗಬೇಕು. ಯಶಸ್ವಿ ಉದ್ಯಮ ಅಂದ್ರೇನು? ತುಂಬ ಹಣ ಸಂಪಾದಿಸ್ದೆ, ನಂಬರ್ಸ್ನ ಇಲ್ಲಿಗೆ ತರಬೇಡಿ, ನನಗೆ ನಂಬರ್ಸ್ ಮೇಲೆ ಅಷ್ಟು ವಿಶ್ವಾಸ ಇಲ್ಲ. ಯಶಸ್ವಿ ಉದ್ಯಮ ಅಂತಂದರೆ ನಿನ್ನ ಬೆಳೆದಂತಹ ಒಂದು ಸಮೂಹ, ನಿನ್ನ ಸುತ್ತಮುತ್ತ ಇರ್ತಕ್ಕಂಥ ರೈತರಿಗೆ, ಒಂದಷ್ಟು ವರ್ಗದ ಜನರಿಗೆ ಏನಾದರೂ ಬೆಲೆ ಕೊಟ್ಟ, ಏನಾದರೂ ಅವ್ರಿಗೆ ಗೌರವ ಸೂಚಿಸ್ತಾ, ಅವರ ಗೌರವನ ಎತ್ತಿಡಿಯೋ ಕೆಲಸ ಏನಾದರೂ ಮಾಡ್ದ. ಎಕ್ಸಾಂಪಲ್, ತೆಂಗಿನ ಪರಿಚಯನ ನಾವು ಇವತ್ತು ವಿಶ್ವಕ್ಕೆ ಮಾಡ್ತಾ ಇದ್ದೀವಿ. ಇಂಡೈರೆಕ್ಟಾಗಿ ಲಕ್ಷಾಂತರ ಜನ ತೆಂಗು ಬೆಳೀತಾ ಇರೋ ರೈತರ ಮುಖದಲ್ಲಿ ನಾನು ಇಂಥ ಒಂದು ಅದ್ಭುತವಾದ ಉತ್ಪನ್ನ ಬೆಳೀತಾ ಇದ್ದೀನಲ್ಲ ಅನ್ನೋ ಖುಷಿಗೆ ನಾನು ಕಾರಣ ಆಗಿದ್ದೀನಿ. ಯಾಕೆಂದರೆ ಇದೇ ಅರಸೀಕೆರೆ BH ರೋಡ್ಗಳಲ್ಲಿ ಕೊಬ್ಬರಿನ ತಗೊಳಕ್ಕೆ ಜನ ಇಲ್ಲದಿದ್ದಾಗ ನೆಪೆಡ್ ಅನ್ನೋ ಒಂದು ಪರಿಸ್ಥಿತಿ ಬಂದು, ಅದೇ BH ರೋಡಲ್ಲಿ ಸೊಳ್ಳೆಗಳ ಕೈಲಿ ಕಡಿಸ್ಕೊಂಡು ವಾರಗಟ್ಟಲೆ ಲಂಚ್ಗಳನ್ನ ಕೊಟ್ಟು ನಮ್ಮ ವರ್ಷಾನ್ಗಟ್ಟಲೆ ಬೆಳೆದಿರೋ ಕೊಬ್ಬರಿನ ಮಾರಿ ಆ ಮಾರ್ಕೆಟ್ ಯಾರ್ಡಿಂದ ಆಚೆ ಕಡೆ ಹೋಗ್ಬೇಕಾದ್ರೆ ಈ ತೆಂಗು ಯಾಕಾರು ಬೆಳೆದಿದ್ದೀವೋ ಅಂತ ಅಂದಿರೋ ಘಟನೆಗಳು ನಮ್ಮ ಜೀವನದಲ್ಲಿ ನಡೆದಿತ್ತು. ಬಟ್ ಅವತ್ತೇ ನಾನು ಶಬ್ದನೂ ಮಾಡ್ಕೊಂಬಂದೆ, ಇನ್ನೊಂದು ಸರಿ ನಾನು ಕೊಬ್ಬರಿ ತಗೊಂಡು ಇಲ್ಲಿಗೆಲ್ಲ ಬರಲ್ಲ, ಇನ್ನು ರೋಡಲ್ಲಿ ಕೂರಲ್ಲ, ಈ ಮಾರಕ್ಕೆ ಕೂರಲ್ಲ. ಅಂದರೆ ಅಂಥ ಕೀಳು ಪ್ರಾಡಕ್ಟಾ ಅಲ್ಲ. ವಿಶ್ವವೇ ತುಂಬ ವಿಜೃಂಭಣೆ ಪಡ್ತಕ್ಕಂಥ ಈ ಒಂದು ಉತ್ಪನ್ನನ, ಅಂದರೆ ಈ ಸಕ್ಸಸ್ನ, ಈ ಉದ್ಯಮದಲ್ಲಿ ಈ ಯಶಸ್ಸನ್ನ ನೀವು ಹಂಗಾರೆ ನಂಬರಲ್ಲಿ ಹೆಂಗೆ ಬಣ್ಣಿಸ್ತೀರಾ ಪರಮ್ ಅವರೇ? ಇದೊಂದು ಮೋಸ್ಟ್ ಸಕ್ಸಸ್. ಎಷ್ಟೋ ಜನ ರೈತರಿಗೆ ಗುರುಲಿಂಗಯ್ಯ ಸ್ವದೇಶಿ ದಿಶಾದಿಂದ ತೆಂಗಿನ ಒಂದು ಪರಿಚಯವನ್ನು ಈ ಥರ ಮಾಡಿದಾಗ ಅದು ಅದ್ಭುತ ಅಂತಲೇ ಪರಿಣಾಮ ಬೀರುತ್ತೆ. ಇದು ನಿನ್ನ ಯಶಸ್ಸೇ. ಎರಡನೇದು, ನಿನ್ನ ಸುತ್ತಮುತ್ತ ಜನಕ್ಕೆ ಎಷ್ಟು ಜನದಿಂದ ಇದರಿಂದ ಉದ್ಯಮ ಸೃಷ್ಟಿಯಾಗ್ತಿದೆ, ಅವ್ರ ಜೀವನ ಇದರಲ್ಲಿ ನಿಲ್ತಾ ಇದೆಯಾ? ಇದನ್ನೇನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ನಂಬರ್ಸ್ ತಗೋಬಾರ್ದು. ಎಷ್ಟು ಕೋಟಿ ಮಾಡಿದೆ, ಎಷ್ಟು ತಗೊಂಡೆ, ಎಷ್ಟು ದುಡ್ದೆ, ಈ ನಂಬರ್ಸ್ಗಳು ನಿಮ್ಮನ್ನು ಹಾಳು ಮಾಡುತ್ತೆ. ಭಾಳ ಚೆನ್ನಾಗಿ ಇಟ್ಕೊಳ್ಳಿ. ಅದು ಅಲ್ಲ ಸರ್, ಅದು ಯಶಸ್ಸು ವ್ಯವಹಾರ ಅಂದರೆ ಲೆಕ್ಕಾಚಾರ ಅಲ್ವಾ? 100% ಲಾಭ ನಷ್ಟ ನೀನು ಬ್ಯಾಲೆನ್ಸ್ ಮಾಡ್ಕೋ, ಅದೆಲ್ಲ ನಾನು ಕೇಳ್ತಾ ಇರೋದು. ಇವನಲ್ಲಿ ಒಂದು ಕೆಟ್ಟ ರೀತಿ ಒಂದು ರೇಸ್ ಓಡ್ತಾ ಇರುತ್ತೆ. ಒಂದು ಯಾವುದೇ ಉದ್ಯಮನ ಸ್ಟಾರ್ಟ್ ಮಾಡಿದಾಗ ಯಶಸ್ಸನ್ನು ನೀನು ಹೆಂಗಪ್ಪ ಪ್ರಿಡಿಕ್ಟ್ ಮಾಡ್ತೀವಿ? ಯಶಸ್ಸು ಅಂದರೆ ಏನಯ್ಯ ಅಂತಂದರೆ, ನನ್ನ ಹತ್ರ 100 ಕೋಟಿ ಇದೆ, ಇದು ಯಶಸ್ಸು ಅನ್ನೋಕ್ಕಾಗಲ್ಲ ಸರ್. ನನ್ನ ಹತ್ರ 10 ಕಾರ್ ಇದೆ, ಇದು ಯಶಸ್ಸು ಅನ್ನೋಕ್ಕಾಗಲ್ಲ. ನಿನ್ನ ಉದ್ಯಮದಿಂದ ಯಾರಿಗೆ ನೆಮ್ಮದಿಯಾದ ಜೀವನ ಸಿಕ್ತು, ಅದು ನಿನ್ನ ಯಶಸ್ಸನ್ನ ಪ್ರಿಡಿಕ್ಟ್ ಮಾಡೋ ಅಂಥ ಲೆವೆಲ್ ಅಂತ ನಾನು ಹೇಳ್ತೀನಿ. ಅದು ನಿಜವಾದ ಯಶಸ್ಸು. ಅಂದರೆ ನೀನೊಂದು ಉದ್ಯಮ ಶುರು ಮಾಡೋದಕ್ಕೆ ಅದರಿಂದ ಅನೇಕರ ಬದುಕುಗಳು ಸುಧಾರಿಸ್ತು, ನಿಜವಾಗ್ಲೂ ಸುಧಾರಿಸ್ತು. ಅದು ನಿನ್ನ ಯಶಸ್ಸು. ಅದು ದೊಡ್ಡ ಯಶಸ್ಸು. ಅದಕ್ಕೆ ನೀನು ನಂಬರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಬೇಡ. ಅದು ಕೊಡುತ್ತಲ್ಲ ನಿನಗೆ ಖುಷಿ, ಅದು ಕೊಡುತ್ತಲ್ಲ ನಿನಗೆ ಸಂತೋಷ. ಬ್ಯಾಂಕ್ ನಂಬರ್ಸ್ಗಳು ಅದನ್ನು ಕೊಡೋಕ್ಕೆ ಸಾಧ್ಯತೆ ಇಲ್ಲ. ಎರಡನೇದು, ನಾನು ಸ್ಟಾರ್ಟ್ ಮಾಡಿದಂಥ ಮಾತನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ನಮಗೆ ವಯಸ್ಸಾಗ್ತಿದೆ, ನಮ್ಮದು ವಯಸ್ಸು ಚೇಂಜ್ ಆಗ್ತಾ ಇದೆ. ಎಷ್ಟೋ ಜನ ಯುವ ಉದ್ಯಮಿಗಳು ಏನು ಮಾಡ್ತಾರೆ, ಟ್ರೆಂಡ್ ಅನ್ನೋದೊಂದು ಅವ್ರ ತಲೆಯಲ್ಲಿರುತ್ತೆ. ಅಂದರೆ ಪ್ರೆಸೆಂಟ್ ಏನು ಟ್ರೆಂಡ್ ಇದೆ, ಈ ಬಿಸ್ನೆಸ್ ಮಾಡೋಣ. ಐ ಆಮ್ ಅಬ್ಸಲ್ಯೂಟ್ಲಿ ನಿಮಗೆ ಅಪ್ರಿಷಿಯೇಟ್ ಮಾಡ್ತೀನಿ, ಬಟ್ ಅದರಿಂದ ಹೋಗಬೇಡಿ ಅಂತ ಹೇಳ್ತೀನಿ. ಪ್ರೆಸೆಂಟ್ ಟ್ರೆಂಡ್ ನೋಡೋಕೆ ಹೋಗಬೇಡಿ. ಅಂದರೆ ಉದಾಹರಣೆ ನೋಡಿ ಸರ್, ಈಗ ನಾನು ಈಗೆಲ್ಲ ಕಡೆ ಇಂಟರ್ನೆಟ್ ಟ್ರೆಂಡ್ ಇದೆ. ಇಂಟರ್ನೆಟ್ ಇಲ್ಲದೆ ಏನು ಕೆಲಸ ಆಗ್ತಿಲ್ಲ ಅಂತ ಅಂದ್ಕೊಳ್ಳಿ. ಇಂಟರ್ನೆಟ್ಟಲ್ಲಿ ನೀನೀಗೊಂದು ಬ್ರ್ಯಾಂಡಿಂಗ್ ಮಾಡ್ತೀಯ, ಪರ್ಟಿಕ್ಯುಲರ್ ಯಾವುದೋ ಒಂದು ಪ್ರಾಡಕ್ಟ್ನ ಬ್ರ್ಯಾಂಡಿಂಗ್ ಮಾಡ್ತೀಯ ಅಂತ ಇಟ್ಕೋ. ಇಟ್ಸ್ ಈಸಿ, ಅಲ್ಲೊಂದು ಮಾರ್ಕೆಟಿಂಗ್ ವ್ಯವಸ್ಥೆ ಆಗುತ್ತೆ. ಇನ್ನೊಬ್ಬನು ಬಂದು ಅಲ್ಲಿ ಮಾರ್ಕೆಟಿಂಗ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. 10 ಜನ ಬರ್ತಾರೆ. ಈಸಿ ಆಗಿದೆ ಅಂತಂದಾಗ 30 ಜನ ಅಲ್ಲಿಗೆ ಈಸಿಯಾಗಿ ಎಕ್ಸಸ್ ಆಗ್ತಾರೆ. ಅನ್ನೆಸೆಸರಿ ನೀ ಅಲ್ಲಿಂದ ವಿತ್ಡ್ರಾ ಆಗಲೇಬೇಕಾಗತ್ತೆ. ಪ್ರೆಸೆಂಟ್ ಟ್ರೆಂಡ್ ಏನಿದೆ, ಆ ಟ್ರೆಂಡಿಗೆ ನೀನು ಮಾರ್ಪಾಡಾಗು. ಆದರೆ ನಿನ್ನ ಉದ್ದೇಶ ಹೇಗಿರಬೇಕು ಅಂದರೆ, ನೀನು ಮಾಡ್ತಿರೋ ಉದ್ಯಮ
ಈಗೆಷ್ಟು ಪ್ರಸ್ತುತವಾಗಿದೆಯೋ ಇನ್ನು 10 ವರ್ಷಕ್ಕೆ ಅದರ 10ರಷ್ಟು ಪ್ರಸ್ತುತವಾದರೆ ನಿನ್ನ ಕೆಲಸ ಆ 10ರಷ್ಟು ದೊಡ್ಡದಾಗಿ ಬೆಳೆದಿರುತ್ತೆ. ಎಕ್ಸಾಂಪಲ್, ನಾನೀಗ 2012ರಲ್ಲಿ ನನ್ನ ಕೆಲಸ ಸ್ಟಾರ್ಟ್ ಮಾಡಿದೆ. ಸ್ವದೇಶಿ ದಿಶಾ ಸ್ಟಾರ್ಟ್ ಕೇರಾಮೃತ ಪ್ರಾಡಕ್ಟ್ ಶುರು ಮಾಡಿದೆ. ಕೇರಾಮೃತ ಪ್ರಾಡಕ್ಟ್ನ ಉತ್ಪತ್ತಿ ಸ್ಟಾರ್ಟ್ ಮಾಡಿದೆ. ಸರ್, ಅವತ್ತು ವರ್ಜಿನ್ ಕೊಕೊನಟ್ ಆಯಿಲ್ ಅಂದರೆ ಜನಕ್ಕೆ ಏನು, ಕಾಯಲ್ಲಿ ಎಣ್ಣೆ ಬರುತ್ತಾ ಅಂತಂದರೆ ತಲೆ ಕೆಡಿಸ್ಕೊಳವ್ರೆ. ಕಾಯಲ್ಲಿ ಎಣ್ಣೆ ಬರುತ್ತಾ, ಅದನ್ನು ತಿನ್ನಬೇಕಾ, ಅದನ್ನು ಮಾರಬೇಕಾ? ಯಾಕೆಂದ್ರೆ ಆಲ್ರೆಡಿ ಯಾವ ಡಾಕ್ಟ್ರ್ ಹತ್ರಕ್ಕೆ ಹೋದ್ರೂ ಕೂಡ ನೀನು ತೆಂಗಿನಕಾಯಿ ತಿನ್ಬೇಡಪ್ಪ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ನೀನು ಕೊಬ್ಬರಿನೇ ತಿನ್ಬೇಡಪ್ಪ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಈ ಥರ ಹುಚ್ಚು ಪರಿಸ್ಥಿತಿ ಒಳಗೆ ಆ ರೀತಿ ಇತ್ತು 2012ರಲ್ಲಿ. ಒಂದು ಲೀಟ್ರ್ ನೀವು ಕನ್ವಿನ್ಸ್ ಮಾಡೋಕ್ಕೆ ಹೆಚ್ಚು ಕಮ್ಮಿ 1 ರಿಂದ 2 ಗಂಟೆ ಸಮಯ ಬೇಕಾಗೋದು ಒಂದು ಆಯಿಲ್ನ ಕನ್ವಿನ್ಸ್ ಮಾಡೋಕ್ಕೆ. ಬಟ್ ಅದು ಟ್ರೂತ್ ಇತ್ತು. ಏನು, ಇದು ಸತ್ಯವಾಗಿರೋ ಪ್ರಾಡಕ್ಟಾ? ಎಸ್, ಇದು ಸತ್ಯವಾಗಿರೋ ಪ್ರಾಡಕ್ಟ್. ಅದು ಅವತ್ತು ಟ್ರೆಂಡಿ ಬಿಸ್ನೆಸ್ ಅಲ್ಲ, ಅವತ್ತು ಮಾರ್ಕೆಟ್ ಕೂಡ ಇರಲಿಲ್ಲ. ಬಟ್ ನಾನು ನನ್ನ ಮುಂದೆ ತಗೊಂಡಂಥ ವಿಚಾರಗಳು ಹೆಂಗಿತ್ತು, ಇದು ಯಾವುದೇ ಉದ್ಯಮಕ್ಕಾರು ನೀವು ಕಂಪೇರ್ ಮಾಡ್ಕೋಬೋದು. ತುಂಬ ಜನ ಉದ್ಯಮಿಗಳು ಈ ಬಿಸ್ನೆಸ್ನ ಈ ಒಂದು ವಿಡಿಯೋನ ನೋಡ್ತಿರ್ತಾರೆ. ಕಂಪ್ಯಾರಿಸನ್ ನಾನು ಹೆಂಗೆ ಮಾಡಿಕೊಂಡೆ ಅಂತಂದರೆ, 2012ರಲ್ಲಿ ಏನು ಆರೋಗ್ಯ ಸಮಸ್ಯೆಗಳು ಉಲ್ಬಣಿಸ್ತಾ ಇದ್ದಾವೆ, 2022ಕ್ಕೆ ಇನ್ನೂ ಜಾಸ್ತಿ ಆಗುತ್ತೆ. 2022ಕ್ಕೆ ಜನಗಳಲ್ಲಿ ಆಲ್ರೆಡಿ ಅವಾಗಲೇ ಇಂಟರ್ನೆಟ್ ಒಳಗೆ ಬಂದಂತಹ ಸಮಯ. ಇಂಟರ್ನೆಟ್ ಅಂತಂದರೆ ಇನ್ಫಾರ್ಮೇಟಿವ್ ಯುಗ. ಅಂದರೆ ಜನ ಏನು ಹೇಳಿದ್ರು ಕೂಡ ಇನ್ನೊಬ್ಬ ಹೇಳಿದ್ನ ಕ್ರಾಸ್ ವೆರಿಫೈ ಮಾಡ್ತಕ್ಕಂಥ ಯುಗ ಇತ್ತು. ಆ ಟೈಮಲ್ಲಿ ಅವತ್ತಿಗೆ ಟ್ರೆಂಡ್ ಇದ್ದಂತಹ ಯಾವುದೇ ಬಿಸ್ನೆಸ್ಗಳಿಗೆ ಹೋದರೂ ಕೂಡ ನನ್ನ ಶಕ್ತಿ ಇರುತ್ತೆ, ನನ್ನ ದೇಹದಲ್ಲಿ ಶಕ್ತಿ ಇರುತ್ತೆ, ನಾನೊಂದು 5 ವರ್ಷ ಕರ್ಕೊಂಡು ಹೋಗ್ತೀನಿ ಆ ಬಿಸ್ನೆಸ್ನ. ಆಮೇಲೆ ಆ ಬಿಸ್ನೆಸ್ಸಿಗೆ ಬೆಳೆಯೋ ಯೋಗ್ಯತೆ ಇಲ್ಲ ಅಂದಾಗ ನಿನ್ನ ಈ 5 ವರ್ಷ ಶ್ರಮ ವೇಸ್ಟ್ ಆಯ್ತಲ್ಲ. ಇದನ್ನು ಉದ್ಯಮಿಗಳು ಭಾಳ ಚೆನ್ನಾಗಿ ತಲೆಯಲ್ಲಿ ಪ್ಲಾನ್ ಆಗಿ ಇಟ್ಕೊಂಡಿರ್ಬೇಕು. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪರಮ್ ಅವರೇ. ನಿಮಗೆ ಇನ್ನೊಂದು ಸರಿ ನಾನು ಇದನ್ನ ಬಿಡಿಸಿ ಹೇಳ್ತೀನಿ. ಸರ್, ನಾನೀಗ ಉದ್ಯಮ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಅದ್ಭುತವಾದ ಯೌವನವನ್ನು, ನನ್ನ ಅದ್ಭುತವಾದ ಶಕ್ತಿಯನ್ನು, ನನ್ನ ಅದ್ಭುತವಾದ ಪ್ರಯತ್ನವನ್ನು ನಾನೀಗ ಬಳಸ್ತಾ ಇದ್ದೀನಿ. ಮತ್ತು ಆ ಯೌವನ ನನಗೆ ವಾಪಸ್ ಬರಲ್ಲ, ಆ ಶಕ್ತಿ, ಆ ಎನರ್ಜಿ ಬರಲ್ಲ. ಇವತ್ತು ನನಗೂ ಕೂಡ ಆಶ್ಚರ್ಯ ಆಗುತ್ತೆ, ನಾನು ಮಾಡ್ತಿದ್ದಿದ್ದ ಕೆಲಸಗಳು ನನಗೆ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ನನ್ನ ಆ ಸರಿಯಾದ ಯೌವನವನ್ನು, ಸರಿಯಾದ ಶಕ್ತಿಯನ್ನು ಒಂದು ಸರಿಯಾದ ಕೆಲಸದ ಮೇಲೆ ಹಾಕಬೇಕು. ಆ ಕೆಲಸ ಇವತ್ತೆಷ್ಟು ಶಕ್ತಿಶಾಲಿಯಾಗಿದೆಯೋ ಇನ್ನು 10 ವರ್ಷಕ್ಕೆ ಅದರ ಬೇಡಿಕೆ ಅದರ ಜಾಸ್ತಿ ಇರೋಂಥ ಕ್ಷೇತ್ರದಲ್ಲಿ ನಾನು ವರ್ಕ್ ಮಾಡಬೇಕು. ಅವತ್ತು ನಿನ್ನ ಈ ಶ್ರಮ, ನೀನೇನು ಇನ್ವೆಸ್ಟ್ ಮಾಡ್ತಿದೆಯಲ್ಲ, ನೀನೇನು ಕೆಲಸ ಮಾಡ್ತಿದೆಯಲ್ಲ, ಈಗ ಲಾಭ ಬಂತು. ಒಂದು ಬಾಟ್ಲು ಸೇಲ್ ಮಾಡಿದ್ರು ಲಾಭ ಬರುತ್ತೆ, 1 ದಿನ ಕೆಲಸ ಮಾಡಿದ್ರು ಲಾಭ ಬರುತ್ತೆ, 2 ದಿನ ಕೆಲಸ ಮಾಡಿದ್ರು ಲಾಭ ಬರುತ್ತೆ. ಅವತ್ತು ನಿನ್ನ ಶ್ರಮಕ್ಕೆ ಆ 10 ವರ್ಷ ಆದಮೇಲೆ ರಿಟರ್ನ್ ಸಿಗುತ್ತಲ್ಲ, ಅದನ್ನು ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ನೀನು ಯಾವುದೇ ಕೆಲಸ ಆರಿಸ್ಕೋಬೇಕಾದ್ರೆ ಈ ಥರ ನೋಡಿ ಕೂತು ಆರಿಸ್ಕೋಬೇಕು. ನೀನು ಶುರು ಮಾಡುತ್ತಿರುವ ಅಥವಾ ನೀನು ಕಾಲಿಡುತ್ತಿರುವ ಉದ್ಯಮ ಇನ್ನು 10 ವರ್ಷ ಆದಮೇಲೆ ಇರುತ್ತಾ ಇಲ್ವೋ ಯೋಚನೆ ಮಾಡೋಣ. 100% ಅದರ ಬೇಡಿಕೆ ಎಷ್ಟಿದೆ ಅನ್ನೋದ್ರ ಮೇಲೆ ನಿನ್ನ ಶ್ರಮಕ್ಕೆ ಬೆಲೆ ಇರುತ್ತೆ, ಅಥವಾ ನೀನು ಕಟ್ತಿರೋ ಉದ್ಯಮಕ್ಕೊಂದು ಬೆಲೆ ಇರುತ್ತೆ. ಯಾಕೆ ಅಂತಂದರೆ, ನೀನು ಹೋಗ್ತಾ ನೀನು ನಿನ್ನ ಮೇಲೆ ನಿನಗೆ ಪ್ರೀತಿ ಬರಬೇಕು, ನಿನ್ನ ಮೇಲೆ ನಿನಗೆ ಇದಾಗಬೇಕು ಅಂತ ಅಂದಾಗ, ಬಿಡು ನನಗೆ ಈಗ 5 ವರ್ಷ ನಡೆಯುತ್ತೆ, ಈಗ 3 ವರ್ಷ ನಡೆಯುತ್ತೆ, ಈಗ 4 ವರ್ಷ ನಡೆಯುತ್ತೆ, 5 ವರ್ಷ ನಡೆಯುತ್ತೆ. ಎಕ್ಸಾಂಪಲ್, ನನ್ನ ಸ್ನೇಹಿತ ಒಬ್ಬ ನನಗೆ ಕಾಲ್ ಮಾಡಿ, ಇಲ್ಲಿ ಯಾರು ಆ ಥರದವ್ರು ಇದ್ದರೆ ತಪ್ಪು ತಿಳ್ಕೊಬೇಡಿ, ನಾನೊಂದು ಫ್ರೆಂಚ್ ಫ್ರೈಸ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ಹೇಳ್ದ, ಓಕೆ ಫೈನ್, ನಿನ್ನ ಒಪಿನಿಯನ್ ಏನು ಅಂತ ನನಗೆ ಕೇಳಿದೆ. ಪ್ರೆಸೆಂಟ್ ಸೇಲ್ ಆಗುತ್ತೆ. ಫ್ರೆಂಚ್ ಫ್ರೈಸ್ ತಿನ್ನೋರು ಪ್ರತಿಯೊಬ್ಬರು ಮೊದಲು ಇದು ಫ್ರೋಝನ್ ಫುಡ್, ಅದು ಮನೆಗೆ ಕಳಿಸ್ತಾರೆ. ಜಸ್ಟ್ ಕಟ್ ಮಾಡೋದು, ನೀನು ಹಾಕ್ತಿದ್ದಂಗೆ ತವೆಗೆ ಫ್ರೆಂಚ್ ಫ್ರೈಸ್ ರೆಡಿ ಆಗುತ್ತೆ. ಸೊ ಎಕ್ಕಡೆಯಿಂದನಾದರೂ ಹೇಳಿದ್ರೆ ಈಗ ಹೋಗುತ್ತದು, ಈಗ ನೀವು ಓಡುತ್ತದೆ, ಏನು ಪ್ರಾಬ್ಲಮ್ ಇಲ್ಲ, ಟ್ರೆಂಡಿಂಗ್ ಇದೆ. ಇನ್ನು 5 ವರ್ಷ 10 ವರ್ಷ ಬಿಟ್ಟರೆ ಪ್ರತಿಯೊಬ್ಬರಿಗೂ ಗೊತ್ತು ಅದು ಒಂದು ಡೀಪ್ ಫ್ರೈ ಫುಡ್ಡು, ಅದರಲ್ಲಿ ಹೆಚ್ಚು ಟಾಕ್ಸಿಕ್ ಇರುತ್ತೆ, ಅದನ್ನು ತಿಂದರೆ ಒಬೆಸಿಟಿ ಜಾಸ್ತಿ ಆಗುತ್ತೆ, ಲಿವರ್ ಫ್ಯಾಟಿ ಆಗುತ್ತೆ, ನಿನ್ನ ಸ್ಲೀಪ್ಗೂ ಕೂಡ ಅದು, ನಿನ್ನ ಸ್ಲೀಪಿಂಗ್ ಡಿಸಾರ್ಡರ್ಗೂ ಕೂಡ ಪ್ರಮುಖವಾಗಿ ಕಾರಣ ಆಗುತ್ತೆ, ನಿನ್ನ ಡೈಜೆಷನ್ನ ಹಾಳು ಮಾಡುತ್ತೆ. ಟೋಟಲ್ ನಿನ್ನ ಗ್ರೌತ್ಗೆ ಈ ಫ್ರೆಂಚ್ ಫ್ರೈಸ್ ಒಂದು ನೆಗೆಟಿವ್ ಅಂತಂದಾಗ, ನೀನು ಈ 5 ವರ್ಷ ಅಲ್ಲಿ ಕೆಲಸ ಮಾಡಿದ್ರೆ ಆಫ್ಟರ್ ಇನ್ 5 ಇಯರ್ಸ್ ನಿನ್ನ ಕತೆ ಏನು? ಅವತ್ತು ನೀನು ಎಲ್ಲಿಗೆ ಹೋಗಿರ್ತೀಯ? ಯಾಕೆಂದರೆ ಇನ್ನು 5 ವರ್ಷ ಆದಮೇಲೆ ಮಾರ್ಕೆಟಲ್ಲಿ ಜನ ಅನಾರೋಗ್ಯಸ್ಥರು ಇನ್ನೂ ಜಾಸ್ತಿ ಆಗ್ತಾರೆ, ಇನ್ನೂ ಪ್ರಾಬ್ಲಮ್ ಇರುತ್ತೆ, ಇನ್ನೂ ಜನಗಳು. ಯಾಕೆಂತಂದರೆ ದಿನ ಕಳೆದ ಹಾಗೆ ಭೂಮಿ ಫಲವತ್ತತೆ ಆಗೋಕ್ಕೆ ಸಾಧ್ಯತೆ ಇಲ್ಲ ಪರಮ್ ಅವರೇ. ಯಾಕೆಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ಬಿಫೋರ್ ಇಂಡಿಪೆಂಡೆನ್ಸ್ 1947ರಲ್ಲಿ 30 ಕೋಟಿ ಇದ್ದ ಜನಸಂಖ್ಯೆ ಇವತ್ತು 140 ಕೋಟಿಗೆ ತಲುಪಿದ್ದೀವಿ. ಎಷ್ಟು ಟೈಮ್ ರೈಸ್ ಆಯಿತು ಅಂತ ನೀವು ಕಂಪೇರ್ ಮಾಡ್ಕೊಳ್ಳಿ. ಈ ಸ್ವತಂತ್ರ ಬಂದು 5 ಟೈಮ್ಸ್ ಆಯಿತು. ಈ 140 ಕೋಟಿ 240 ಕೋಟಿ ಆಗಕ್ಕೆ ಇನ್ನೊಂದು 10-15 ವರ್ಷ ಅಥವಾ 20 ವರ್ಷ ಸಾಕು. ಯಾಕೆಂದರೆ ಮಲ್ಟಿಪ್ಲಿಕೇಶನ್ ಈಸ್ ಈಸಿ. ಸೊ ಅಷ್ಟು ಪಾಪ್ಯುಲೇಷನ್ಗೆ ಇಷ್ಟೇ ಈ ಪುಟ್ಟು ಭೂಮಿಲಿ ಆಕ್ಸಿಜನ್ ಬೇಕು, ಇಷ್ಟೇ ನೀರು ಬೇಕು, ಇಷ್ಟೇ ಬೇಕು ಅನ್ನೋ ನಾವು ಕಾಂಪ್ರಮೈಸ್ ಆಗಲೇಬೇಕಾಗತ್ತೆ. ಅಷ್ಟು ಕ್ವಾಲಿಟಿ ಆಗಿರ್ತಕ್ಕಂಥ ಗಾಳಿ, ಅಟ್ಮಾಸ್ಫಿಯರ್ ಆಗಿರ್ಬೋದು, ಭೂಮಿ ಆಗಿರ್ಬೋದು, ನಾನು ಬಹಳ ಸಾವಯವವಾಗಿ ಕೃಷಿಯನ್ನು ಮಾಡಿ ನಾನು ತಿಂತೀನಿ, ಸಾಧ್ಯ ಇಲ್ಲ ಸರ್. ಇಷ್ಟು ದೊಡ್ಡ ಕ್ರೌಡ್ಗೆ ನೀವು ಅದು ಕೊಡೋಕ್ಕೆ ಸಾಧ್ಯತೆ ಇಲ್ಲ. ಆ ಸಂದರ್ಭದಲ್ಲಿ ಜನ ಅನಾರೋಗ್ಯ ಕೆಟ್ಟೋಗೋದು ಪಕ್ಕ.
ಅವತ್ತು ನಿನ್ನ ಹತ್ರ ಏನಾದರೂ ಒಂದು ಪವರ್ಫುಲ್ ಸೊಲ್ಯೂಷನ್ ಇದ್ದರೆ ಆ ಸೊಲ್ಯೂಷನ್ ಎಲ್ಲ ಕಡೆಯಿಂದನೂ ಅಥೆಂಟಿಕೇಟೆಡ್ ಆಗಿ ಪ್ರೂವ್ ಆಗಿದ್ರೆ ದ್ಯಾನ್ ಅದನ್ನು ವಿಶ್ವದ ಹಲವಾರು ಜನ 100% ಅಂತ ಒಪ್ಪಿದ್ರೆ ಅವತ್ತು ಆ ಉದ್ಯಮ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದು ಐಡಿಯಾ ನನಗಿದ್ದರಿಂದ ನಾನು ಬೇರೆದೇನೂ ನೋಡೋಕೆ ಹೋಗಲಿಲ್ಲ ಪರಮ್ ಅವರೇ. ನಿಮ್ಮ ಗೆಳೆಯನ ಐಡಿಯಾಕ್ಕೆ ನಾನು ಗೆಳೆಯನ ಐಡಿಯಾಕ್ಕೆ ಹೇಳ್ತಾ ಇಲ್ಲ, ನನ್ನ ಓನ್ ಐಡಿಯಾಕ್ಕೆ ನಾನು ಕಂಪೇರ್ ಮಾಡ್ತೀನಿ. ಗೆಳೆಯನ ಐಡಿಯಾ ಅಲ್ಲಿಗೆ ನಾನು ಹೇಳ್ತೇನೆ ಅದಷ್ಟೇ. ಅದು ಯಾಕಂದರೆ ಬಹುಶಃ ನಿಮ್ಮ ಗೆಳೆಯನ ಐಡಿಯಾ ಫ್ರೆಂಚ್ ಫ್ರೈಸ್ದು ಇವತ್ತು ನೀವು ಹೇಳಿದಾಗ ಇವತ್ತಿನ ತಂತ್ರಜ್ಞಾನದ ಇಂಟರ್ನೆಟ್ ಯುಗದಲ್ಲಿ ಕ್ರಾಸ್ ಚೆಕ್ ಮಾಡೋ ಯುಗದಲ್ಲಿ 5 ವರ್ಷ ಅದು ನಡೆಯೋದು ಕಷ್ಟ ಇದೆ. ಯಾಕಂದರೆ ಇವತ್ತೆಲ್ಲರೂ ಆರೋಗ್ಯದ ಸಲಹೆಗಳನ್ನು ಹುಡುಕ್ತಾರೆ. ಸೊ ಕೇಳಿ 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 ಈ ಥರದ್ದು ಫ್ರೋಸನ್ ಫುಡ್ ತಿನ್ನಬಾರ್ದು ಅಂದರೆ ಅದು ನಿಂತೋಗುತ್ತೆ. ಸೊ ಆತನ 5 ವರ್ಷದ ಶ್ರಮ ಮುಗೀತು. ಆ ಯೌವನ ಮತ್ತೆ ನನಗೆ ಸಿಗಲ್ವೇ? ಮತ್ತೆ ಈಗ ಸರಿ ನಂದು ಬಿಸ್ನೆಸ್ ಏನೋ ನಿಲ್ಲುತ್ತೆ, ನಿಂತಾಗ ನಾನು ಕಾಲಕ್ಕೆ ಕೇಳೋಕ್ಕಾಗಲ್ವೇ ನಾನು 5 ವರ್ಷ ಮತ್ತೆ ವಾಪಸ್ ಕರ್ಕೊಂಡು ಹೋಗು ಅಂತ? ಕಾಲದ ಪ್ರವಾಹ ಭಾಳ ಚೆನ್ನಾಗಿದೆ. ಉದ್ಯಮಿಗಳು ಭಾಳ ಚೆನ್ನಾಗಿ ನೆನ್ಪಿಡ್ಕೋಬೇಕು. ಕಾಲದ ಪ್ರವಾಹದಲ್ಲಿ ನೀನೇನು ಎನರ್ಜಿ ಇನ್ವೆಸ್ಟ್ ಮಾಡ್ತಿದೀಯಾ ಅದನ್ನು ನೀನು ರೈಟ್ ಆಗಿರೋ ಜಾಗದಲ್ಲಿ ಕೂತು 10 ನಿಮಿಷ ಯೋಚನೆ ಮಾಡಿ ತುಂಬ ತೂಕ ಇರ್ತಕ್ಕಂಥ ವಿಚಾರದಲ್ಲಿ ನೀನು ಬಳಸಿದ್ದೆ ಆದರೆ, ನಾನು ಫುಡ್ ಇಂಡಸ್ಟ್ರಿಲಿದ್ದೀನಿ, ನಾನು ಫುಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆದರೆ ಇದೇ ಥರ ತುಂಬ ಕ್ಷೇತ್ರಗಳಿದ್ದಾವೆ, ಅಲ್ಲಿ ಕೂತು ನೀವು ಯೋಚನೆ ಮಾಡಿದಾಗ ನಿಮಗೆ ಇದರಲ್ಲಿ ಆಳವಾಗಿರೋ ಜ್ಞಾನ ಸಿಗುತ್ತೆ. ಈ 2 ಉದಾಹರಣೆಗಳನ್ನ ಗಮನಿಸ್ಕೊಂತ ಹೋದಂಗೆ ಜನ ನನಗೆ ರೋಗ ನಿರೋಧಕ ಶಕ್ತಿ ಬೇಕು ಅಂತ ಯೋಚನೆ ಮಾಡ್ತಾನೆ, ನಾನು ತಿಂತಕ್ಕಂಥ ಆಹಾರ ತುಂಬ ಶಕ್ತಿಯುತವಾಗಿರಬೇಕು ಅಂತ ಯೋಚನೆ ಮಾಡ್ತಾನೆ, ನನಗೆ ಯಾವುದಾದ್ರು ಒಂದು ಸಣ್ಣ ಬದಲಾವಣೆ ಮಾಡಿದ್ರೆ ಎಂಟೈರ್ ನನ್ನ ಕಿಚನ್ ಬದಲಾಗುತ್ತಾ ಅಂತ ಯೋಚನೆ ಮಾಡ್ತಾನೆ. ಅವಾಗ ಇದಕ್ಕೆಲ್ಲ ಸೊಲ್ಯೂಷನ್ ಬರೋದೆಲ್ಲಿ ಅಂತಂದರೆ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಬರುತ್ತೆ. ಆ್ಯಂಡ್ ಇದ್ರ ಮೇಲೆ ಏನಾದ್ರು ಅಬ್ಜೆಕ್ಷನ್ಸ್ ಇದೆಯಾ ಅಂತ ನಾವು ಚೆಕ್ ಮಾಡೋಕೆ ಹೋದರೆ ಅಷ್ಟೊಂದು ಅಬ್ಜೆಕ್ಷನ್ಸ್ಗಳು ನಿಮಗೆ ಬರಲ್ಲ. ಯಾಕೆ ಅಂತಂದರೆ ಸರ್ ನನ್ನ ಏರಿಯಾದಲ್ಲಿ ನಾನು ವರ್ಜಿನ್ ಕೋಕೋನಟ್ ಆಯಿಲ್ ತಿಂದೇ ಇಲ್ಲ ಅಂದೋನು ಕೂಡ ಇದನ್ನ ತಿಂದಿರ್ತಾನೆ. ಯಾಕೆಂದರೆ ವರ್ಜಿನ್ ಕೋಕೋನಟ್ ಆಯಿಲಲ್ಲಿ 54% ಸೋಡಿಯಂ ಮಾನೋಲಾರಿಕ್ ಆ್ಯಸಿಡ್ ಇರುತ್ತೆ. ಅದು ತಾಯಿ ಹಾಲಲ್ಲಿ ಇರ್ತಕ್ಕಂಥ ಒಂದು ಗುಣ. ಈ ಭೂಮಿ ಮೇಲೆ ಅವನು ಆಸ್ಟ್ರೇಲಿಯಾದಲ್ಲಾರು ಹುಟ್ಲಿ, ದುಬೈಲಾರು ಹುಟ್ಲಿ, ಎಲ್ಲಾದರೂ ಹುಟ್ಲಿ, ಭಾರತದಲ್ಲಾರು ಹುಟ್ಲಿ, ಬೀದರಲ್ಲಾರು ಹುಟ್ಲಿ, ಬೆಂಗಳೂರಲ್ಲಾರು ಹುಟ್ಲಿ, ಮೊದಲನೇ ಕುಡಿಯೋ ವ್ಯಕ್ತಿ ಆಹಾರ ಯಾವುದು ಅಂದರೆ ಅದು ತಾಯಿ ಹಾಲು, ಅದು ಸೋಡಿಯಂ ಮಾನೋಲಾರಿಕ್ ಆ್ಯಸಿಡ್. ಅಂಥ ಸೋಡಿಯಂ ಮಾನೋಲಾರಿಕ್ ಆ್ಯಸಿಡ್ ಈ ಎಣ್ಣೆನಲ್ಲಿದೆ ಅಂದರೆ ಇದು ಪ್ರಪಂಚದಲ್ಲಿ ಎಲ್ಲರಿಗೂ ಪರಿಚಯ ಇರೋ ಪ್ರಾಡಕ್ಟ್. ಅಂದರೆ ತೆಂಗಿನಕಾಯಿಯ ಎಣ್ಣೆ ವರ್ಜಿನ್ ಕೋಕೋನಟ್ ಆಯಿಲ್. ಈ ಕ್ವಶನ್ ಇದು ಪ್ರಸ್ತುತನಾ, ನಮ್ಮ ಏರಿಯಾಕ್ಕೆ ಇದು ಹೊಂದಾಣಿಕೆ ಆಗುತ್ತಾ, ನಮ್ಮ ಜಾಗಕ್ಕೆ ಇದು ಹೊಂದಾಣಿಕೆ ಆಗುತ್ತಾ, ಅಲ್ಲೇ ತಮ್ಮ ನೀನು ಆಲ್ರೆಡಿ ತಿಂದ್ಬಿಟ್ಟಿದೆಯಪ್ಪ ಇದು. ದೆನ್ ಐ ಸೆಲೆಕ್ಟೆಡ್. ಈಗ ಇದಕ್ಕೆ ಟ್ರೆಂಡ್ ಇಲ್ಲ, ಈಗ ಇದಕ್ಕೆ ಕಷ್ಟ ಇದೆ. ಬಟ್ 2022 ಚೇಂಜ್ ಆಗುತ್ತೆ ಅಂತ ಗೊತ್ತಾಯಿತು, ಚೇಂಜ್ ಆಯಿತು. ಈಗ ನಾವು 1 ಲೀಟ್ರ್ ಆಯಿಲ್ನ ಕನ್ವಿನ್ಸ್ ಮಾಡೋಕ್ಕೆ ಅಷ್ಟು ಶ್ರಮ ವರ್ಜಿನ್ ಕೋಕೋನಟ್ ಆಯಿಲ್ ಅಂತಿದ್ದಂಗೆ ತೊಗೋತಾರೆ. 2032ಕ್ಕೆ ಏನಾಗುತ್ತೆ, ಇದರ ಶ್ರಮ, ಇದರ ಡಿಮ್ಯಾಂಡ್, ಈ ಪ್ರಾಡಕ್ಟ್ ಮೇಲಿನ ನಿರೀಕ್ಷೆ ಇನ್ನೂ 10 ಟೈಮ್ ಬೆಳೆದಿರುತ್ತೆ. ಆವಾಗ ನಾನು 2012ರಲ್ಲಿ ಹಾಕಿದ್ನಲ್ಲ ಶ್ರಮ, ಅದಿನ್ನೂ ಮಲ್ಟಿಪ್ಲೈ ಆಗುತ್ತೆ. ಇದು ಉದ್ಯಮದ ಮೊದಲನೇ ಸೀಕ್ರೆಟ್ ಆಗಿರುತ್ತೆ. ದಿಸ್ ಈಸ್ ಅ ಫಸ್ಟ್ ಸೀಕ್ರೆಟ್. ನನಗೆ ವಯಸ್ಸಾಗ್ತಾ ಇದೆ, ನನ್ನ ಶಕ್ತಿ ಕಮ್ಮಿ ಆಗ್ತಿದೆ, ಆದರೆ ನನ್ನ ಉದ್ಯಮ ಇನ್ನೂ ಹೆಂಗಾಗ್ತಾ ಹೋಗ್ತಾ ಇದೆ. ನನ್ನ ಉದ್ಯಮ ಪ್ರಾಯಕ್ಕೆ ಬರ್ತಾ ಇದೆ, ನನ್ನ ಉದ್ಯಮದ ವಿಚಾರಗಳು ಪ್ರಾಯಕ್ಕೆ ಬರ್ತಾ ಇದ್ದಾವೆ, ನಾನು ಕಟ್ತಾ ಇದು ಮೊದಲನೇ ಹಂತ. ಒಬ್ಬ ಯಶಸ್ವಿ ಉದ್ಯಮಿಯ ಮೊದಲನೇ ಹಂತ, ನಾನು ಯಾವ ಥರದ ಉದ್ಯಮನ ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಎಲ್ಲ ಶಾರ್ಟ್ ಟೈಮ್ ನೋಡ್ತಾರೆ. ಅಂದರೆ ಏನು, ಈಗ ಆದರೂ ಸಾಕು, ಇವತ್ತಿಗೆ ಬೇಕು, ನನಗೆ ಈಗ ಬೇಕು. ನಾನು ಈ ಕೆಲಸ ಸ್ಟಾರ್ಟ್ ಮಾಡಿದಾಗ ಯಾರೋ ನಮ್ಮ ಫ್ಯಾಮಿಲಿನಲ್ಲಿ ಒಬ್ಬರು ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ರು. ಅವ್ರನ್ನ ತೋರಿಸಿ ನಮಗೆ ಕಿಂಡಲ್ ಮಾಡೋದು, ನೋಡು ಬೆಳಿಗ್ಗೆ ಹೋಗ್ತಾನೆ, ಸಂಜೆ ಬರೋ ಅಷ್ಟರೊಳಗೆ ಅಷ್ಟು ದುಡ್ಡು ತರ್ತಾನೆ, ಇಷ್ಟು ದುಡ್ಡು ತರ್ತಾನೆ ಅಂತ ಅನ್ನೋದು, ಕೈ ಮಣ್ಣು ಮಾಡ್ಕೊಳಲ್ಲ, ಕುತ್ಕೋತಾನೆ ಅಂತ ಅನ್ನೋದು. ಓಕೆ, ಇನ್ನೊಬ್ಬ ಯಾರೋ ಬಂದ, ಇನ್ನೇನೋ ಒಂದು ಸ್ಟಾರ್ಟ್ ಮಾಡ್ದ ಅನ್ನೋದು. ಸೊ ಪರಮ್ ಅವರೇ ಎಲ್ಲ ಹೇಳ್ಬೋದು, ನಮ್ಮ ಮುಂದಿನ ಆಲೋಚನೆಗಳನ್ನ ಜನಗಳಿಗೆ ಹೇಳಿ ಅರ್ಥ ಮಾಡಿಸೋದು ತುಂಬ ಕಷ್ಟ ಇರುತ್ತೆ. ಆವಾಗ ಆ ನೋವುಗಳನ್ನ ಅನುಭವಿಸ್ತಿದ್ವಿ, ಬಟ್ ಆ ನೋವುಗಳನ್ನ ಎಲ್ಲೂ ವ್ಯಕ್ತಪಡಿಸ್ತಾ ಇರಲಿಲ್ಲ. ನಿನ್ನೊಳಗೆ ನೀನೊಬ್ಬ ದೊಡ್ಡ ಬುದ್ಧನಾಗಿರ್ಬೇಕು, ಅದನ್ನು ನೀನು ತಡ್ಕೋಬೇಕದನ್ನೆಲ್ಲ ತಡ್ಕೊಂಡು ಬೇರೆದಕ್ಕೆ ತಲೆ ಕೆಡಿಸ್ಕೋಬಾರ್ದು. ನನ್ನ ಉದ್ಯಮಕ್ಕೆ ಇನ್ನು 10 ವರ್ಷ ಕಳೆದ್ರೆ ಇಷ್ಟು ಪವರ್ಫುಲ್ ಒಂದು ಕ್ಷೇತ್ರವಾಗಿ ನನ್ನ ಕ್ಷೇತ್ರ ಕವರ್ ಆಗುತ್ತೆ, ನಾನು ಅದಕ್ಕೆ ಏನು ಪ್ರಿಪರೇಷನ್ ಮಾಡ್ಕೋಬೇಕು ಅದನ್ನು ನೀವು ಮಾಡ್ಕೊತ ಹೋದರೆ ಅದು ಮೊದಲನೇ ಸ್ಟೆಪ್ಪು ಅವನ ಯಶಸ್ವಿ ಉದ್ಯಮದ ಸೀಕ್ರೆಟ್ ಆಗುತ್ತೆ. ಸೊ ಮೊಟ್ಟ ಮೊದಲು ಯಾವ ಉದ್ಯಮ ಶುರು ಮಾಡಬೇಕು ನಿರ್ಧಾರ ಮಾಡು, ಅದು ಮುಂದೆ ಹಲವು ವರ್ಷಗಳಲ್ಲಿ ಬಾಳಿಕೆ ಬರುತ್ತಾ ನೋಡ್ಕೊ, ಮೊದಲು ಹೆಜ್ಜೆಗಳು ನೀಡು. ಎಸ್, ಇದರಲ್ಲಿ ತಪ್ಪೇನು ಮಾಡಬಾರ್ದು. ನಾವು ನೋಡ್ತಾ ಇದ್ದೀವಿ, ತುಂಬ ಜನ ನೋಡ್ತೀವಿ ನಾವು, ಯಾವುದೋ ಒಂದು ಕೆಮಿಕಲ್ ಬೇಸ್ಡ್ ಪ್ರಾಡಕ್ಟ್ಗಳನ್ನ ತಂದು ಡಿಸ್ಟರ್ಬ್ ಮಾಡೋದು. ಸತ್ಯ ಯಾವತ್ತಿದ್ರೂ ನೀವು ಮುಚ್ಚಿಡೋಕ್ಕಾಗಲ್ಲ ಪರಮ್ ಅವರೇ. ಶ್ರೀಕೃಷ್ಣ ಹೇಳಿದ ಹಾಗೆ ಸತ್ಯಕ್ಕೆ ನೀನೆಂಥ ಪ್ರಭಾವ ವ್ಯಕ್ತಿನೂ ಮುಚ್ಚಾಕೋಕ್ಕಾಗಲ್ಲ. ಉದಾಹರಣೆಗೆ ಭೂಮಿ ದುಂಡಗಿಲ್ಲ, ಚಪ್ಪಟೆ ಆಗಿದೆ ಅಂತ ಅವತ್ತಿನ ರಾಜ ಅವತ್ತಿನ ಒಬ್ಬ ವಿಜ್ಞಾನಿಯನ್ನು ಕೊಲೆ ಮಾಡ್ದ, ಗಲ್ಲಿಗೆ ಎದುರಿಸ್ತಾ ಎಲ್ಲರನ್ನೂ.
ಭೂಮಿ ಸುತ್ತ ಸೂರ್ಯ ಸುತ್ತುತ್ತಾ ಇದ್ದಾನೆ, ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಾ ಇಲ್ಲ, ನಾವು ಒಪ್ಪಲ್ಲ. ಎಷ್ಟು ದಿನ ಮುಚ್ಚಿಟ್ರು ಆ ಪ್ರದೇಶದ ಮಹಾರಾಜ, ದ ಮೋಸ್ಟ್ ಪವರ್ಫುಲ್ ಪರ್ಸ್ನಾಲಿಟಿ, 100-200 ವರ್ಷ ಸತ್ಯ ಮುಚ್ಚಿಡೋಕ್ಕಾಗಲಿಲ್ಲ. ಸತ್ಯ ಆಚೆಗಡೆಗೆ ಬಂದೇ ಬರುತ್ತೆ. ಸೊ ಅದೇ ಥರ ನೀನು ಮಾಡೋ ಉದ್ಯಮದಲ್ಲೂ ನಿನ್ನ ಸತ್ಯ ಆಚೆಗೆ ಬಂದೇ ಬರುತ್ತೆ, ನೀನು ಮುಚ್ಚಿಡೋಕ್ಕಾಗಲ್ಲ. ಕೆಲವು ಕಂಪ್ನಿಗಳಲ್ಲಿ ನಾನು ನೋಡ್ತಾ ಇರ್ತೀನಿ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿಸ್ಬಿಟ್ಟು ನೀನು ತಿನ್ನು ಅಂತ ಹೇಳೋದು. ನಾವು ಅದನ್ನು ಏನಕ್ಕೆ ರೆಕಮೆಂಡ್ ಮಾಡಲ್ಲ? ಸ್ವದೇಶಿ ದಿಶಾನ ನಂಬಿಕೊಂಡು ಇವತ್ತು ಸಾವಿರಾರು ಕುಟುಂಬಗಳು ನನ್ನ ಜೊತೆ ಬರ್ತಾ ಇದ್ದಾರೆ. ಒಳ್ಳೊಳ್ಳೆ ಪ್ರೊಫೆಷನ್ಸ್ ಅವರು ಬರ್ತಾ ಇದ್ದಾರೆ, ರಿಟೈರ್ಡ್ ಜಡ್ಜ್ಗಳು ಬರ್ತಾ ಇದ್ದಾರೆ. ರಿಟೈರ್ಡ್ ಜಡ್ಜ್ಗಳು ನನ್ನ ಜೊತೆ ವರ್ಕ್ ಮಾಡ್ತೀನಿ ಅಂತ ಬರ್ತಾ ಇದ್ದಾರೆ. ನಾವು ತುಂಬ ಖುಷಿಯಾಗಿ ವೆಲ್ಕಮ್ ಮಾಡ್ತೀವಿ, ಬನ್ನಿ. ಯಾಕೆ? ಅವ್ರಿಗೆ ಟ್ರೂತ್ ಕಾಣಿಸ್ತಾ ಇದೆ. 100% ಇವರು ತಪ್ಪಿಸ್ತಾ ಇಲ್ಲ ದಾರಿ. ಯಾಕೆ? ಬೆಳಿಗ್ಗೆ ಎದ್ದು ನಾನು ತಿಂಡಿ ತಿಂತೀನಿ, ಇದು ನನ್ನ ಸಾವಿರಾರು ವರ್ಷದ ಅಭ್ಯಾಸ ಪರಮ್ಮವ್ರೆ. ಇವತ್ತು ಮಾಡಿರೋದ ನಾವು ನೀವು ಸ್ಟಾರ್ಟ್ ಮಾಡಿ, ಅದನ್ನು ನೀನು ತಪ್ಪಿಸ್ಬಿಟ್ಟು ಏನೋ ಆರೋಗ್ಯ ಕೊಡ್ತೀನಿ ಅನ್ನೋದೇ ಮೊದಲನೇ ಮುಟ್ಟಾಳತನ. ಆ ಥರ ಟ್ರೆಂಡ್ಗಳು ಶುರು ಆಗಿದೆಯಾ? ತುಂಬ ಇದೆಯಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಿಡು, ಏನೋ ಒಂದು XYZ ನೀನು ಇದನ್ನು ಕುಡಿಯಪ್ಪ, ನಿನಗೆ ಹೆಲ್ತ್ ಬಂದುಬಿಡುತ್ತೆ. ಏನೋ XYZ ಟ್ಯಾಬ್ಲೆಟ್ಸ್ ತಿನ್ನಪ್ಪ, ನಿನಗೆ ಹೆಲ್ತ್ ಬಂದುಬಿಡುತ್ತೆ. ದಟ್ಸ್ ನಾಟ್ ಪಾಸಿಬಲ್. ನೀನು ತಿನ್ನು, ನಿನ್ನ ಆಹಾರ ನಿನ್ನ ಹಕ್ಕು. ನೀನು ನಾನ್ ವೆಜ್ ತಿಂತೀಯಾ, ಚಿಕನ್ ತಿಂತೀಯಾ, ವೆಜ್ ತಿಂತೀಯಾ, ಪುಳಿಯೋಗರೆ ತಿಂತೀಯಾ, ಉಪ್ಪಿಟ್ಟು ತಿಂತೀಯಾ, ಅದು ನಿನ್ನ ರೈಟ್ಸ್. ಆ ತಿಂತಕ್ಕಂಥ ಅನ್ನನ ಎಷ್ಟರ ಮಟ್ಟಿಗೆ ನಾವು ಪವರ್ಫುಲ್ ಮಾಡ್ಬೋದು ಅಂತ ಯೋಚನೆ ಮಾಡೋದೇ ಸತ್ಯವಾದ ವಿಚಾರ. ಅದನ್ನು ಸ್ಕಿಪ್ ಮಾಡಿ ನೀನು ಇನ್ನೇನೋ ಕೊಟ್ಟು ನಿಂದೇನೋ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡಿದ್ರೆ ಭಾಳ ದಿನ ಉಳಿಯಲ್ಲ. ಒಂದು 10-15 ವರ್ಷಕ್ಕೆ ಅದು ಬ್ರೇಕ್ ಡೌನ್ ಆಗುತ್ತೆ. ಯಾಕೆ ಅಂತಂದರೆ ಉಪ್ಪಿಟ್ಟು ತಿಂದು, ರಾಗಿ ರೊಟ್ಟಿ ತಿಂದು, ಅಕ್ಕಿ ರೊಟ್ಟಿ ತಿಂದು, ಇದನ್ನೆಲ್ಲ ತಿಂದು 1000 ವರ್ಷ ಬದುಕಿರೋಕ್ಕೆ ಉದಾಹರಣೆ ಇದೆ. ಆದರೆ ನೀನು ಕೊಡ್ತಾ ಇರೋ ಮಾತ್ರೆ ಔಷಧಿನ ಕುಡಿದು 25-30 ವರ್ಷ ಬದುಕಿರೋ ಉದಾಹರಣೆನೂ ನೀವು ಕೊಡೋಕ್ಕಾಗಲ್ಲ. ಈ ಕಂಪ್ನಿಗಳು ಏನು ಮಾಡಿಫೈಡ್ ಮಾಡ್ತಾರಲ್ಲ, ಈ ಕಂಪ್ಯಾರಿಸನ್ನಲ್ಲಿ ಇವರು ಫೇಲ್ ಆಗ್ತಾರೆ. ಈ ನಮ್ಮ ದಿನನಿತ್ಯದ ಆಹಾರಗಳನ್ನ ತಿಂದು ಬದುಕಿರೋದಕ್ಕೆ ನಮ್ಮ ಹತ್ರ ದಶಕಗಳ ಉದಾಹರಣೆ ಇದೆ, ಶತಮಾನಗಳ ಉದಾಹರಣೆ ಇದೆ. ಆದರೆ ನಿನ್ನ ಪ್ರಾಡಕ್ಟಿಗಿರಲ್ಲ. ಅಂಥ ಉದ್ಯಮದಲ್ಲಿ ನಾನಿವತ್ತು ನನ್ನ ಈ ಯೌವನವನ್ನು ತೊಡಗಿಸ್ಕೊಂಡಾಗ ನಾನು ಖಂಡಿತ ಫೇಲ್ ಆಗ್ತೀನಿ. ಬರ್ಕೊಟ್ಬಿಡ್ತೀವಿ ಬಾಂಡ್ ಪೇಪರ್. ಇದು ಫೇಲೇ. ಇದು ಅಂದರೆ ಯಾಕಂದರೆ ಆ ಉದ್ಯಮಗಳಿಗೆ ಆಯುಷ್ ಇಲ್ಲ. ಸೊ ಅದರಿಂದ ಯಾವುದೋ ಒಂದು ಬಣ್ಣದ ಮಾತು, ಯಾವುದೋ ಒಂದು ಬಣ್ಣದ ವಿಚಾರಕ್ಕೆ ಅವನು ಮರಳಾಗಿದ್ದಾನೆ, ಅದರೊಳಗೆ ಅವನು ಇನ್ವಾಲ್ವ್ ಆಗ್ತಾ ಇದ್ದಾನೆ. ಜಾಸ್ತಿ ದಿನ ನಡೆಯಲ್ಲ. ನನಗೇನು ಇಟ್ ವಿಲ್ ಫೇಲ್. ನಾನು ಮತ್ತು ಯಶಸ್ವಿ ಉದ್ಯಮಿ ಅಂತಂದ್ರೆ, ಒಂದು ಯಶಸ್ವಿ ಉದ್ಯಮ ಅಂತಂದರೆ ಕನಿಷ್ಠ ಅಂತಂದ್ರೂ ಕೂಡ ಒಂದು 50 ಅವನ ಒಂದು ಪ್ರಾಯದಲ್ಲೂ ಕೂಡ ನಡಿಬೇಕದು. ಒಂದು 50 ವರ್ಷ. ಎಷ್ಟು ವರ್ಷಗಳು ಆ ಉದ್ಯಮ ನೆಲೆ ನಿಲ್ತಾ ಹೋಗುತ್ತೋ ಅಷ್ಟು ಕುಟುಂಬಗಳು ಅದರ ಮೇಲೆ ನೆಲೆ ನಿಲ್ತಾ ಬರ್ತವೆ. ಅಂದರೆ ಇವನು ನೆಲೆ ಊರಿದಷ್ಟು ಕುಟುಂಬಗಳು ಅವನ ಮೇಲೆ ನೆಲೆ ನಿಲ್ತಾ ಬರ್ತವೆ. ಅಂಥ ಉದ್ಯಮನ ನೀನು ಕಟ್ಟಬೇಕು ಅಂತಂದರೆ ಮೊದಲು ಇಂಥ ಆಳವಾಗಿರೋ ವಿಚಾರದಲ್ಲಿ ನಿನ್ನನ್ನು ನೀನು ಇನ್ವೆಸ್ಟ್ ಮಾಡ್ಕೋಬೇಕು. ಎರಡನೇ ವಿಚಾರ ಬರುತ್ತೆ. ಮೊದಲನೇ ವಿಚಾರ ನಿಮಗೆ ಕ್ಲಾರಿಟಿ ಆಗಿದ್ದರೆ ನಾನು ಎರಡನೇ ವಿಚಾರಕ್ಕೆ ಹೋಗ್ತೀನಿ. ಯಾವ ಥರದ ಉದ್ಯಮ ಕನ್ಫರ್ಮ್ ಆಯಿತಾ? ಎರಡನೇ ವಿಚಾರಕ್ಕೆ ಬರಬೇಕು. ವಸ್ತುಗಳು ಯಾವ ಬೇಕು, ಪ್ರಾಡಕ್ಟ್. ಯಾಕೆಂದರೆ ವ್ಯವಹಾರ ಮಾಡೋಕ್ಕೆ ಬರ್ತಿದ್ದೀವಿ ಅಂದಾಗ ವಸ್ತುಗಳೇ ಇಲ್ಲಿ ಮಾತಾಡೋದು. ವಸ್ತು ಅಥವಾ ಸೇವೆ. ಬೋತ್ ಆರ್ ಐದರೆ ಪ್ರಾಡಕ್ಟ್ ಆರೇ ಸರ್ವಿಸ್. ವೈ? ಬಿಕಾಸ್ ಅಲ್ಲಿ ನಂದೇನು ವಸ್ತು ಇಲ್ಲ ಅಂದಾಗ ಅಲ್ಲಿ ಸರ್ವಿಸ್ ಇರುತ್ತೆ. ಓಕೆ, ಇನ್ನೊಂದು ನಾನು ಪ್ರಾಡಕ್ಟ್ ಓರಿಯೆಂಟೆಡ್ ಮಾಡ್ತೀನಿ ಅಂದರೆ ನನ್ನ ಪ್ರಾಡಕ್ಟ್ ಇರುತ್ತೆ. ದ ಬೋತ್ ಆರ್ ಸೇಮ್. ಯಾವ ಥರ ಇದೆ ನಿಂದು ವಸ್ತುಗಳು, ಯಾವ ಥರ ಇದೆ ಪ್ರಾಡಕ್ಟ್ಸ್, ಯಾವ ಥರ ಇದೆ? ಪ್ರಾಡಕ್ಟ್ಸ್ಗಳು ಏನಾದ್ರೂ ಎನ್ವಿರಾನ್ಮೆಂಟ್ಗೆ ಹರ್ಟ್ ಮಾಡ್ತಾ ಇದ್ದಾವೆ. ನಿನ್ನ ಪ್ರಾಡಕ್ಟು ನಾವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನಮ್ಮನ್ನು ವೆರಿ ಕಾಮಿಡಿಯಾಗಿ ನೋಡಿದ್ರು, ತುಂಬ ಫನ್ನಿಯಾಗಿ ನೋಡಿದ್ರು. ಕೆಲವು ಘಟನೆ ಹೇಳ್ಬೋದಾ? ಘಟನೆಗಳು ಹೇಳ್ತೀನಿ. ನಿಮ್ಮ ಪ್ರಾರಂಭದ ದಿನಗಳು ಹೇಗಿದ್ದು? ಪ್ರಾರಂಭದ ದಿನಗಳು ಹೆಂಗಿದ್ದು ಅಂತಂದರೆ, ಸೊ ಎಣ್ಣೆ ಅಂದರೆ ಎಣ್ಣೆ, ಎಲ್ಲ ಎಣ್ಣೆನೂ ಒಂದೇ, ಸುಮ್ಮನೆ ಮಾಡು ಅಂತ. ಇಲ್ಲ, ಎಲ್ಲ ಎಣ್ಣೆಗಳು ಒಂದಲ್ಲ. ಎಲ್ಲ ಎಣ್ಣೆಗಳು ಹೌದು, ಎಣ್ಣೆ ಕೊಡಬೇಕೀಗ, ಅಡುಗೆ ಎಣ್ಣೆ ಚೇಂಜ್ ಮಾಡಬೇಕು ನಿಜ. ಪವರ್ಫುಲ್ ಎಣ್ಣೆ ಜೊತೆಗೆ ಚೇಂಜ್ ಮಾಡಬೇಕು, ಅದು ನನ್ನ ವಿಚಾರ. ಇದಾದಮೇಲೆ ಒಂದು ಶಾಂಪೂ ರೆಡಿ ಮಾಡೋಕ್ಕೆ ಅಂತ ಹೋದ್ವಿ. ಶಾಂಪೂ ರೆಡಿ ಮಾಡೋಕ್ಕೆ ಹೋದಾಗ ಶಾಂಪೂ ನಾವು ತಲೆ ಮೇಲೆ ಸ್ನಾನ ಮಾಡ್ತೀವಿ, ತಲೆಗೆ ಹಾಕ್ಕೊಂಡು ಉಜ್ತೀವಿ. ನಮ್ಮ ಬಾಡಿಯ ಮೋಸ್ಟ್ ಸೆನ್ಸಿಟಿವ್ ಪಾರ್ಟ್ಗಳು ಕಣ್ಣು, ಕಿವಿ, ಮೂಗು, ಬಾಯಿ, ಇಲ್ಲಿಂದನೇ ಹರ್ಕೊಂಡು ಅದು ನೀರು ಕೆಳಗೆ ಹೋಗುತ್ತೆ. ಸೊ ಇಲ್ಲಿ ಈ ಸೆನ್ಸಿಟಿವ್ ಪಾರ್ಟ್ಗಳು ಏನಾಯಿತೋ ಇದ್ರದ್ದೊಂದು ಕಡೆ ಟಾಪಿಕ್ ಸೈಡಿಗೆ ಬಿಟ್ಟರೆ ಅದು ಹೋಗಿ ಸೀದಾ ನಮ್ಮ ಚರಂಡಿ ಮುಖಾಂತರ ನಮ್ಮ ಪ್ರಕೃತಿಗೆ ವಾಪಸ್ ಹೋಗುತ್ತೆ. ಸೊ ನಿನ್ನ ಪ್ರಕೃತಿಗೆ ವಾಪಸ್ ಹೋಗಿದ್ದು ಅದೇ ಶಾಂಪು ನಿನ್ನ ಹೊಟ್ಟೆಗೂ ಹೋಗುತ್ತೆ. ಇಕಾಲಜಿ ಪಿರಮಿಡ್ ಸ್ಟ್ರಾಂಗ್ ಆಗಿ ಹೇಳುತ್ತೆ, ನೀನು ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಇಕಾಲಜಿ ಪಿರಮಿಡ್ ಸ್ಟ್ರಾಂಗ್ಲಿ ಅದನ್ನ ಹೇಳುತ್ತೆ. ಯಾಕೆ ಅಂತಂದರೆ ಅಮೇರಿಕಾದಂಥ ಒಂದು ಮುಂದುವರೆದ ದೇಶ ಮಲೇರಿಯಾದಿಂದ ತತ್ತರಿಸಿ ನಾನು ಈ ಸೊಳ್ಳೆಗಳನ್ನ ಭೂಮಂಡಲದಿಂದನೇ ಇಲ್ದಂಗೆ ಮಾಡ್ತೀನಿ ಅಂತ ಹೇಳಿ DTTನ ಇನ್ವೆನ್ಷನ್ ಮಾಡ್ಕೊಂಡು ತಗೊಂಬಂದರು. DTT ಹೊಡೆದ್ರು, ಒಂದು ಸರಿ ಸೊಳ್ಳೆ ಹೋಯಿತು,
ಇನ್ನೊಂದು ಸರಿ DTTನ ಹೊಡೆದ್ರು, ಆ ಸೊಳ್ಳೆಗಳು ಇನ್ನೊಂದು ಸರಿ ನಾಮಾವಶೇಷ ಅದು. ಆದರೆ ಮನುಷ್ಯನಿಗೂ ಸೊಳ್ಳೆಗೂ ಕಂಪೇರ್ ಮಾಡಿದಾಗ ಸೊಳ್ಳೆ ಮೋರ್ ಪವರ್ಫುಲ್. ಯಾಕೆ ಅಂತಂದರೆ ಸೊಳ್ಳೆ ಒಂದು ಸಣ್ಣದಾಗಿರೋ ಪೈಪಲ್ಲಿರುತ್ತೆ, ನೀವು ಬದುಕ್ತೀರಾ ಪರಮ್ ಅವರೇ. ಸೊಳ್ಳೆ TV ಬೇಡ, ಮೊಬೈಲ್ ಬೇಡ, ಯಾವುದು ಇವತ್ತಿನ ಈ ಫ್ಯೂಚರಿಸ್ಟಿಕ್ ನೀವೇನು ಈ ಸೌಲಭ್ಯಗಳು ಹೇಳ್ತಾ ಇದ್ದೀರಿ ಇದೇನು ಇಲ್ದಂಗೆ ಸೊಳ್ಳೆ ಬದುಕುತ್ತೆ, ನೀವು ಬದುಕ್ತೀರಾ? ನೆವರ್, ಸತ್ತೇ ಹೋಗ್ತೀವಿ ನಾವು. ಕಾರ್ ಬೇಡ, ಬೈಕ್ ಬೇಡ, ಏನೂ ಇಲ್ದಲೆ ಒಂದು ಕೊಳತಿರೋ ಜಾಗದಲ್ಲೇ ತನ್ನ ಸಂತಾನೋತ್ಪತ್ತಿ ಮಾಡೋ ಶಕ್ತಿ ಸೊಳ್ಳೆಗಿದೆ, ಮನುಷ್ಯಂಗೆ ಎಲ್ಲಿದೆ? ಸೊ ಸೊಳ್ಳೆನ ಅಂಥ ಪವರ್ಫುಲ್ ಸೊಳ್ಳೆ ಮೇಲೆ ನೀನು ಯುದ್ಧ ಮಾಡೋಕ್ಕೆ ಹೋಗಿದ್ದೆ, ಮೊದಲನೇ ಮುಟ್ಟಾಳತನ, ಅದನ್ನು ತೆಗಿತೀನಿ ಅಂತ ಹೋಗಿದ್ದು. ಉಲ್ಟಾ ಏನಾಯಿತು, ಇವ್ರು DTT ಹೊಡೆದೊಡ್ದೊಡ್ದೊಡ್ದು ಸಾಯಿಸ್ದಂಗೆ ಅದರ ನೆಕ್ಸ್ಟ್ ಜನರೇಷನ್ ಸೊಳ್ಳೆಗಳಿಗೆ ಆ DTTನೇ ರೆಸಿಸ್ಟ್ ಮಾಡ್ಕೊಂಬಿಟ್ಟು ಅವು ಮೋಸ್ಟ್ ಬಲಶಾಲಿಗಳು ಸೊಳ್ಳೆಗಳಾದವು. ಸೊ ವಿಷ ನುಂಗಿದ ಸೊಳ್ಳೆಗಳಿಗೆ ಶಕ್ತಿಗಳು. ನೀನು ಸುಮ್ಮನಿದ್ದೊಂದು ಜನ್ರೇಷನ್ನ ನೀನು ಪವರ್ಫುಲ್ ಮಾಡಿದೆ. ಈಗ ಯಾವುದೋ ಒಂದು ಬುಡಕಟ್ಟು ಜನಾಂಗದವ್ರು ನೀನು ಹೋಗ್ಬಂದು ಹೊಡಿತಾ ಇದ್ರೆ ಅವ್ರು ಪವರ್ಫುಲ್ ಆಗೋಗ್ತಾರೆ. ಅವರು ವಿತ್ ವೆಪನ್ ರೆಡಿ ಆದ್ರು, ವಿತ್ ವೆಪನ್ ರೆಡಿ ಆದ. ಹಂಗೆ ಆಯ್ತು ಈ ಸೊಳ್ಳೆ. ಸೊ ಅಮೇರಿಕಕ್ಕೆ ಗೊತ್ತಾಯಿತು, ನಾನು ಈ ಸೊಳ್ಳೆ ಸಾಯಿಸೋಕ್ಕಾಗಲ್ಲ. ಅವ್ರು ಸೋಲು ಒಪ್ಕೊಂಡ್ರು. ಆದರೆ ಹೊಡೆದಲ್ಲಪ್ಪ DTT, ಇವೆಲ್ಲ ಸೀದಾ ನೀರಲ್ಲಿ ಬೆರೆತು, ಮಣ್ಣಲ್ಲಿ ಬೆರೆತು, ಗಾಳಿಲಿ ಬೆರೆತು, ನೀರಲ್ಲಿ ಸೀದಾ ನದಿಗಳಿಗೆ ಹೋದು, ಆ ನದಿಗಳಲ್ಲಿ ಮೀನುಗಳು ತಿಂದು, ಯಾಕೆ DTT ಡಿಸಾಲ್ವ್ ಆಗಲ್ಲ, ಅದು ಸೀದಾ ಕಾಯಿಗಳ ಮುಖಾಂತರ ಗಿಡದಿಂದ ಬಂತು, ಆ ಮೀನನ್ನು ತಂದು ಮತ್ತೆ ಮನುಷ್ಯ ತಿಂದ, ಮನುಷ್ಯನೊಟ್ಟೆಗೆ ಹೋಗಿ ಸೇರ್ಕಂತು. ನೀನು ಹೊಡೆದಿದ್ದು ಸೊಳ್ಳೆಗೆ, ಅದು ನಿನ್ನೊಟ್ಟೆಗೆ ಹೋಯ್ತು. ಒಂಥರ ವಚನನೇ ಇದೆಯಲ್ಲ, ಮರದೊಳಗಣ ಕಿಚ್ಚು ಮರವನ್ನು ಸುಡುವಂಗೆ ಆ ಮನುಷ್ಯ ಯಾರ ಮೇಲೂ ಪ್ರಯೋಗ ಮಾಡಿದ್ದು ವಿಷ ಅವನಿಗೆ ಬಂತು, ವಾಪಸ್ಸು ಅವನಿಗೆ ಬಂತು. ಸೊ ಇದು ಅರ್ಥ ಆದಮೇಲೆ ಲಾಟ್ ಆಫ್ ಕ್ಯಾನ್ಸರ್, ಮಲೇರಿಯಾನ ಕಡಿಮೆ ಮಾಡೋಕ್ಕೆ ಹೋದೆ, ಹೈಯೆಸ್ಟ್ ಕ್ಯಾನ್ಸರ್ಗಳು ಅಮೆರಿಕದಲ್ಲಿ ಐಡೆಂಟಿಫೈ ಆಯಿತು ಬಿಕಾಸ್ ಆಫ್ DTT. ಸೊ ಇದು ವಾಸ್ತವ, ಇದು ನಿಜವಾಗ್ಲೂ ನಡೆದಿರೋ ಘಟನೆ ಸರ್, ನಾನು ಹೇಳಕ್ಕೆ ಹೊರಟಿರೋದು ನಿಜವಾಗ್ಲೂ ನಡೆದಿರೋದು. ಸೊ ಅವಾಗ ನಾವೇನು ಮಾಡಿದ್ವಿ, ನಾನು ಮಾಡ್ತಕ್ಕಂಥ ಉತ್ಪನ್ನ ಜನ ಇಷ್ಟು ವ್ಯವಸ್ಥಿತವಾಗಿ ಮುಂದಕ್ಕೆ ಯೋಚನೆ ಮಾಡ್ತಾರೆ ಪರಮ್ ಅವರೇ. ಅದಕ್ಕೆ ನಾವು ನಮ್ಮ ಶ್ಯಾಂಪೂನಲ್ಲಿ ಪ್ಯಾರಾಬಿನ್ ಇರಬಾರ್ದು, ಸಲ್ಫೇಟ್ ಇರಬಾರ್ದು, ಸಿಲಿಕಾನ್ ಇರಬಾರ್ದು. ಇನ್ನೊಂದು 3 ಘಟನೆಗಳನ್ನ ನಿಮಗೆ ವಿವರಿಸ್ತೀನಿ. ಈ ಥರ ಹೇಳಕ್ಕೆ ಹೋದಾಗ ಜನಕ್ಕೆ ನಗು ಸ್ಟಾರ್ಟ್ ಆಯಿತು. ಇದೆಲ್ಲ ಯಾವ ಬರ್ತಾವೆ ಪ್ರಾಡಕ್ಟ್? ಯಾಕೆಂದರೆ ಒಂದು ಶಾಂಪುಗೆ ಒಂದು ಸೋಪುಗೆ ವಿ ಟುಕ್ 5 to 6 years. ಅಲ್ಲಿವರೆಗೂ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, 5 ವರ್ಷ 6 ವರ್ಷ. ನಾನು ಪದೇ ಹೇಳ್ತಾ ಇದ್ದೀನಿ, ರೇಸಿಗೆ ಬೀಳಬೇಡಿ, ಅನ್ನೆಸೆಸರಿ ಯಾರ ಜೊತೆನೋ ಕಾಂಪಿಟೇಷನ್ ಮಾಡೋಕ್ಕೆ ಹೋಗಬೇಡಿ. ಈ ಕಾಂಪಿಟೇಷನ್ನ ಹೊರತಾಗಿ ನಾವು ಬದುಕಿದ್ರೆ ಈ ಜೀವನ ತುಂಬ ಚೆನ್ನಾಗಿರುತ್ತೆ. ನೀನು ಹೊರಟಿರೋದು, ನಿನ್ನ ಉದ್ದೇಶ ತುಂಬ ದೊಡ್ಡದಿದೆ. ನೀನು ಸ್ಟಾರ್ಟ್ ಮಾಡಿರೋ ಈ ರೇಸಲ್ಲಿ ಸಣ್ಣ ಪುಟ್ಟವ್ರು ಯಾರು ಇವತ್ತಿದ್ದಾರೋ ಅವರೆಲ್ಲ ಭಾಳ ಹಿಂದಕ್ಕೆ ಹೋಗ್ಬಿಡ್ತಾರೆ. ನಿನ್ನದು ಪವರ್ಫುಲ್ ವಿಚಾರಗಳಿದ್ದರೆ ನೀನು ಅವ್ರ ಜೊತೆ ಎಲ್ಲ ನೀನು ರೇಸ್ ಮಾಡ್ತಾ ಇದೆಯಾ, ಕಾಂಪಿಟೇಷನ್ ಮಾಡ್ತಿದ್ಯಾ, ನೀನು ಪಕ್ಕ ಫೇಲ್ ಆಗ್ತೀಯಾ. ನೀನು ಜಾಸ್ತಿ ದೂರಕ್ಕೆ ಹೋಗಿ ತಲುಪಲ್ಲ, ನಿನ್ನ ಮೈಲೇಜ್ ಇರಲ್ಲ, ನಿನಗೇನು ಮೈಲೇಜ್ ಇರಬೇಕೋ ಇರಲ್ಲ. ಶಾಂಪುದು ಈ ಥರ ಮಾಡಿದ್ವಿ, ವಿ ಟುಕ್ ಎ ಟೈಮ್. ಇದಾದಮೇಲೆ ಒಂದು ಪೇಯ್ನ್ ಆಯಿಲ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ, ನೋವು ನಿವಾರಕ ಟ್ರೆಂಡ್ ಅನ್ನೋದು ಸ್ಟಾರ್ಟ್ ಆಯಿತು. ಸೊ ನೋವು ಪೇಯ್ನ್ ಇರೋದೇ, ಸರ್ ನೀವು ಪೇಯ್ನ್ಗೆ ಏನಾರು ಕೊಡಿ. ಸರಿಯಪ್ಪ, ಏನು ಕೊಡೋಣ ಪೇಯ್ನ್ಗೆ? ಆ್ಯಕ್ಚುಲಿ ಒಂದು ಜಾಗದಲ್ಲಿ ಮಸಲ್ ಪೇಯ್ನ್ ಏನಕ್ಕೆ ಬರುತ್ತೆ ಅಂತ ಕೇಳಿದ್ರೆ, ನಿಮ್ಮ ತಿಂತಕ್ಕಂತಹ ಊಟ ಸರಿ ಇಲ್ದಲೆ ನಿಮ್ಮ ಹೊಟ್ಟೆ ಕೆಟ್ಟೋಗಿ ಬ್ಯಾಡ್ ಗಟ್ ಅಂದರೆ ಕೆಟ್ಟ ರೀತಿ ನನ್ನ ಹೊಟ್ಟೆನಲ್ಲಿ pH ಡೆವಲಪ್ ಆಗಿ, ಆ pHಯಿಂದ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿ ನಿನ್ನ ಸ್ನಾಯುಗಳ ಮಧ್ಯದಲ್ಲಿರ್ತಕ್ಕಂತಹ ಜಾಗದಲ್ಲಿ ಊತವನ್ನು ಕ್ರಿಯೇಟ್ ಮಾಡೋ ಆ ಫಂಗಸ್ಗಳು, ಅಂದರೆ ಓವರ್ ಆಲ್ ಇದು ಫುಡ್ಡಿಂದ ಬರುತ್ತೆ ಅನ್ನೋದಂತೂ ಕ್ಲಿಯರ್. ಜಾಯಿಂಟ್ ಪೇಯ್ನು, ನನಗೆ ಮೈಕೈ ನೋವು ಆಗ್ತಿದೆ, ನನಗೆ ಅಲ್ಲಿ ನೋವಾಗುತ್ತೆ, ಇದು ಸಿಂಪಲ್ ಸೈನ್ಸ್. ಇದಕ್ಕೆ ನಮ್ಮ ಚರ್ಮದಲ್ಲಿ ನಾನಾ ರೀತಿ ರಂಧ್ರಗಳಿದ್ದಾವೆ. ಈ ರಂಧ್ರಗಳಿರೋದೇ ಏನಕ್ಕೆ ಅಂದರೆ ಅಲ್ಲಿ ಉಸಿರಾಟ ಕ್ರಿಯೆ ನಡಿಬೇಕು, ಅದು ಜೀವಂತವಾಗಿರಬೇಕು. ಈ ಚರ್ಮ ಜೀವಂತ ಚರ್ಮ. ಯಾಕೆ ಅಂತಂದರೆ ಇದು ಗಟ್ಟಿ ಆದರೆ ಹೊಡೆದೋಗುತ್ತೆ. ಇದು ಅದಕ್ಕೆ ನೀವು ಚಳಿಗಾಲದಲ್ಲಿ ಏನಕ್ಕೆ ನಾವು ಇದನ್ನು ಮಾಯ್ಶ್ಚರೈಸಿಂಗ್ ಮಾಡಿ, ಗಟ್ಟಿ ಆದರೆ ಹೊರಟೋಯ್ತು. ಈಗ ಕೆಲವು ಹಿಮ ಪ್ರದೇಶಗಳಿಗೆ ಹೋದಾಗ ಮೂಗೆ ಕಸ್ಕೊಂಬಂದ್ಬಿಡುತ್ತೆ. ಹಿಂಗೆ ಗಟ್ಟಿ ಆದರೆ ಮುಗೀತು, ಆ ಜಾಗ ಕೊಳ್ತೋಗುತ್ತೆ. ಸೊ ಇದು ಜೀವ ಇರ್ತಕ್ಕಂಥ ಜಾಗಕ್ಕೆ ರಾಸಾಯನಿಕ ಭರಿತ ಕೆಮಿಕಲ್ಗಳಿಂದ ಉತ್ಪಾದಿಸಿದ ಕ್ರೀಮ್ಗಳನ್ನ ಮಾರ್ಕೆಟಿಗೆ ತಗೊಬಂದು ಕೊಟ್ಟರು. ನಾನು ಕೆಲವು ಹೆಸರುಗಳನ್ನ ಹೇಳಲ್ಲ, ಬಟ್ ಚೆಕ್ ಮಾಡೋಕ್ಕೆ ಅಥೆಂಟಿಕೇಟೆಡ್ ಆಗಿ ನಿಮಗೆ ಹೇಳ್ತೀನಿ. ಸರ್ ಅದು ಹೆಂಗಿದೆ ಅಂತಂದರೆ, ಮೆಡಿಕಲ್ ಸ್ಟೋರ್ಗಳಲ್ಲಿ ಅಥವಾ ಆಚೆ ಕಡೆ ಇದರಲ್ಲಿ ಕ್ರೀಮ್ಗಳದ್ದು ಟ್ರೆಂಡ್ ಹೆಂಗಿದೆ ಅಂತಂದರೆ, 20 ರೂಪಾಯಿ ಕ್ರೀಮ್ಗೆ 129 ರೂಪಾಯಿ MRP. ಅಂದರೆ ಮಾರ್ಜಿನ್ ನೀವು ಲೆಕ್ಕ ಹಾಕಿದ್ರೆ 500 to 600% ಆಫ್ ಮಾರ್ಜಿನ್. ಎಷ್ಟು ಕೇಳಿದ್ದೀರಾ ಬಿಸ್ನೆಸ್ಸಲ್ಲಿ ಮಾರ್ಜಿನ್ ನೀವು? 50% ಕೇಳಿರ್ತೀರ. ಇದು ಯಾವ 600% ಮಾರ್ಜಿನ್? ಇದು 20 ರೂಪಾಯಿನ ಪ್ರಾಡಕ್ಟಿಗೆ 129 ರೂಪಾಯಿ MRP. ಅವನು ಹಚ್ಚೋನ್ ಕತೆ ಏನ್ರಿ, ತಾಂಡೋಗ್ತಾನೆ ಉರಿಯುತ್ತಿದ್ದು. ಅದರ ಕ್ರೀಮ್ದು ಗುಣಲಕ್ಷಣ ಏನು? ಉರಿಯುತ್ತೆ. ಉರಿತಿದ್ದಂಗೆ ಏನಾಗುತ್ತೆ ಇವನು ಆ ಹುರಿತದಲ್ಲಿ, ಈಗ ಎಕ್ಸಾಂಪಲ್
ನನ್ನ ಮೇಲೆ ಏನೋ ಒಂದು ಆರೋಪ ಬರುತ್ತೆ, ಅದನ್ನು ನಾನು ತಪ್ಪಿಸ್ಕೋಬೇಕು ಅಂದರೆ ಇನ್ನೊಂದು ಯಾವುದೋ ಒಂದು ಜಗಳನ ಹೈಲೈಟ್ ಮಾಡೋದು. ಬೇರೆ ದೇಶಗಳೆಲ್ಲ ಮಾಡ್ತಿರುತ್ತೆ, ಇದು ನೀವು ರಾಜಕೀಯದಲ್ಲೂ ನೋಡಿರ್ತೀರ. ಈಗ ನಮ್ದು ಏನೋ ಒಂದು ಭ್ರಷ್ಟಾಚಾರ ಈಗ ಬೆಳಕಿಗೆ ಬರುತ್ತೆ ಅಂದಾಗ ಏನಾದ್ರು ಒಂದು ಇನ್ಸಿಡೆಂಟ್ನ ಬೇರೆ ಕಡೆ ಅಲ್ಲಿ ಕ್ರಿಯೇಟ್ ಮಾಡೋದು. ಈ ನೋವು ನಿವಾರಕ ಮೈಂಡ್ ಡೈವರ್ಟಿಂಗ್ ಥಿಂಗ್ಸ್. ಸರ್ ಎಕ್ಸಾಂಪಲ್, ನಿನಗೇನೋ ಒಳಗೆ ನೋವಿದೆ, ನಿನ್ನ ಗಟ್ ಹಾಳಾಗಿದೆ, ಈ ಸತ್ಯನ ಜನ ಮುಂದೆ ಹೇಳ್ಬೇಕು ನೀನು. ಫಸ್ಟ್ ನೋಡಪ್ಪ ಗಟ್ ಸರಿ ಮಾಡ್ಕೊ, ಮೈಕೈ ನೋವು ಹೋಗ್ಬೇಕಾ, ನಿನ್ನ ಬ್ಯಾಕ್ಟೀರಿಯಾಗಳನ್ನ ಪ್ರಾಪರಾಗಿ ಸರಿ ಆಗಬೇಕು, ನಿನ್ನ ಹೊಟ್ಟೆ, ನಿನ್ನ ಎರಡನೇ ಬ್ರೈನ್ ಇದ್ದಂಗೆ ಇದನ್ನು ಸರಿ ಮಾಡ್ಕೊ. ಜೊತೆಗೆ ಆ ನೋವು ನಿವಾರಕ ಏನಿದೆ ಅದಕ್ಕೆ ಬೇರೆ ಥರ ಯೋಚನೆ ಮಾಡೋಣ ಅನ್ನೋದು ಬಿಟ್ಬಿಟ್ಟು ಇವ್ರೇನು ಮಾಡಿಬಿಟ್ರು, ಫ್ಯಾನ್ಸಿ ಕ್ರೀಮ್ ಮಾಡಿದ್ರು. ಆ ಕ್ರೀಮ್ ಬಟ್ಟೆಗೆ ತಗಲಬಾರ್ದು, ಆ ಕ್ರೀಮ್ ಜಲ್ದಿ ಡ್ರೈ ಆಗಬಾರ್ದು, ಅಂದರೆ ಡ್ರೈ ಆಗಿಬಿಡ್ಬೇಕು ಹಚ್ತಿದ್ದಂಗೆ, ಹುರಿಬೇಕು. ಆ ಹುರಿನಲ್ಲಿ ಎಷ್ಟೊತ್ತಿರುತ್ತೆ, 1 ಗಂಟೆ ಇರುತ್ತೋ 1.5 ಗಂಟೆ ಇರುತ್ತೋ, ಆ ಸೆನ್ಸಿಟಿವಿಟಿ ಎಲ್ಲಿ ತನಕ ಒಳಗಡೆ ಇರೋ ನೋವು ಮರ್ತೋಗುತ್ತೆ. ಯಾಕೆಂದರೆ ನಿನ್ನ ಡೈವರ್ಷನ್ ಆಯ್ತದು, ನೋವು ಹೋಯ್ತಾ ಹೋಗಲಿಲ್ಲ. ಇವನು ಅಡಿಕ್ಟ್ ಆದ್ನ, ಸಾಯ ತನಕ ಅಡಿಕ್ಟ್ ಆದ, ಇವನು ತಗೊಂಡ ಹಚ್ಚಿದ, ಆ ಜಾಗ ನಿರ್ಜೀವ ಆಗ್ತಾ ಬಂತು, ಪ್ರಾಬ್ಲಮ್ ಉಲ್ಬಣಿಸ್ತಾ ಬಂತು. ಯಾಕೆ ನೀನು ಹಚ್ಚಿದಂಗೆ ರಿಕವರಿ ಅಂತದ್ಲೇನೂ ಇಲ್ಲ. ಏನು ರಿಕವರಿ ಇದೆ ನನಗೆ ತೋರಿಸು, ನಾನು ಓಪನ್ ನಾನು ಡಿಬೇಟಿಗೆ ಬರ್ತೀನಿ. ಸೊ ಆ ಥರ ಕ್ರೀಮ್ ಹಚ್ಕೊಂಡು ನನಗೆ ಪೂರ್ತಿ ನೋವು ರಿಕವರಿ ಆಗಕ್ಕೆ ಅದರಲ್ಲಿ ಏನಿದೆ ಹೇಳಪ್ಪ. ನನಗೆ ಕೇಳ್ತಾರೆ ನನ್ನ ಪ್ರಶ್ನೆ, ರಿಕವರಿಗೆ ಏನಿದೆ? ಅಲ್ಲಿಂದ ಏನಾದ್ರು ನೀನು ವಿಟಮಿನ್ಸ್ ಕಳಿಸ್ತಾ ಇದೆಯಾ? ಆ ಚರ್ಮದ ಭಾಗದಲ್ಲಿ ಇನ್ಫೆಕ್ಷನ್ಸ್ ಕಮ್ಮಿ ಆಗಕ್ಕೆ ಏನಾದರೂ ಅದರಲ್ಲಿ ಹಾಕಿ? ಏನಿಲ್ಲ, ಸಿಂಪಲ್. ಜನ ಹೋಗ್ತಾರೆ, ನೋವು ಒಂದು ಜೆಲ್ ಕೊಡಿ, ನೋವು ಒಂದು ಜೆಲ್ ಕೊಡಿ, ಕ್ರೀಮ್ ಕೊಡಿ. ಇದೇ ಆಪ್ಷನ್ ನಮಗೂ ಇತ್ತು. 600% ಮಾರ್ಜಿನ್ ಕಣ್ಣಿಗೆ ಕಾಣ್ತಾ ಇದೆ. ಆದರೆ ನನಗೆ ಗೊತ್ತು, ನನ್ನ ಕಂಪ್ನಿ ಉದ್ದೇಶ ನಾಳೆ ದಿನ ಜನ ಇದನ್ನು ಕ್ರಾಸ್ ವೆರಿಫೈ ಮಾಡೇ ಮಾಡ್ತಾರೆ. ಒಂದ್ಸಲಿ ಕ್ರಾಸ್ ವೆರಿಫೈ ಆದಾಗ ಸ್ವದೇಶಿ ದಿಶಾದ ಬಗ್ಗೆ ಅವನಿಗೆ ಪ್ರೌಡ್ ಬರಬೇಕು. ಅಬ್ಬಬ್ಬಬ್ಬ, ಇವ್ರು ಎಂಥ ಒಳ್ಳೆ ವಿಚಾರನ ಅವತ್ತೇ ವಾದಿಸ್ತಾ ಇದ್ರು, ಇವ್ರು ಎಂಥ ಒಳ್ಳೆ ವಿಚಾರನ ಇವ್ರು ಅವತ್ತೇ ಸ್ಟ್ರಾಂಗ್ ಆಗಿ ನಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾಯಿದ್ರು. ಸೊ ದೆನ್ ಐ ಡಿಸೈಡೆಡ್ ನಾವು ಹೋಗಲಿಲ್ಲ. ಪ್ಯೂರ್ ಆಯುರ್ವೇದ ಹಿನ್ನೆಲೆ ಇರ್ತಕ್ಕಂಥ ಡಾಕ್ಟ್ರುಗಳನ್ನ ಹಿಡ್ಕೊಂಡು ಕೂತ್ಕೊಂಡ್ವಿ. ಸರಿ, ನೋವು ನಿವಾರಕ ಎಣ್ಣೆ ಮಾಡಬೇಕು. ವಿ ಟುಕ್ ಎಕ್ಸಾಕ್ಟ್ 6 years, 6 ವರ್ಷ ತೊಗೊಂಡ್ವಿ ಒಂದು ನೋವು ನಿವಾರಕ ಎಣ್ಣೆನ ಮಾಡೋಕ್ಕೆ. 6 ವರ್ಷ ಎಣ್ಣೆ ಮಾಡಿ ಒಬ್ಬ ಮೊದಲನೇ ವ್ಯಕ್ತಿ ಕೊಟ್ವಿ ನಾವು ಟೆಸ್ಟ್ ಮಾಡೋಕ್ಕೆ. ಹಚ್ಕೊಂತಿದ್ದಂಗೆ ಒಂದು ಚೂರು ಉರಿಯಲ್ಲ, ಉರಿಬಾರ್ದು ಪರಮ ಅವರೇ. ಎಣ್ಣೆ ಏನಕ್ಕೆ ಬಳಸ್ತೀವಿ ಒಂದು ನೋವು ನಿವಾರಕದಲ್ಲಿ ಅಂತಂದರೆ, ಎಣ್ಣೆ ಈಸಿಯಾಗಿ ಜಾರಿ ಅದು ನುಸ್ಕೊಂಡು ಹೋಗುತ್ತೆ. ಅಂದರೆ ಆ ಸೆನ್ಸಿಟಿವ್ ಇರೋ ಜಾಗಕ್ಕೆ ತಲುಪಕ್ಕೆ ಎಣ್ಣೆ ಕೈಲಿ ಮಾತ್ರ ಸಾಧ್ಯ. ಎಣ್ಣೆ ಈಗ ನೀವೇನಾರು ಬರಲಿಲ್ಲ, ಕೀ ಬರಲಿಲ್ಲ ಅಂದರೆ ಎಣ್ಣೆ ಹಾಕು, ಇದು ಬರಲಿಲ್ಲ ಅಂದರೆ ಎಣ್ಣೆ ಹಾಕು, ಬಳೆ ಬರ್ತಿಲ್ಲ ಅಂದರೆ ನೀನು ಎಣ್ಣೆ ಹಾಕು, ವೈ ಬಿಕಾಸ್ ಜಾರತ್ತೆ ಅಂತ ಆ ಜಾಗಕ್ಕೆ ಈಸಿ ಆಗೋಗಿ ಸ್ಮೂತರ್ ಆ್ಯಂಡ್ ಆ ಜಾಗನ ಶಕ್ತಿ ಮಾಡುತ್ತೆ. ಎಕ್ಸಾಂಪಲ್, ನೀವು ಆಯುರ್ವೇದಕ್ಕೆ ಹೋದರೆ ಕಟಿಬಸ್ತಿ ಅಂತ ಮಾಡ್ತಾರೆ. ಸೊಂಟ ನೋವು ಜಾಸ್ತಿ ಆಯಿತು ಅಂತಂದರೆ ಸೊಂಟದ ಮೇಲೆ ನೀಟಾಗಿ ಒಂದು ಹಿಟ್ಟಲ್ಲಿ ಕಟ್ಟೆ ಥರ ಕಟ್ಟಿ ಅದರೊಳಗೆ ಎಣ್ಣೆಗಳನ್ನ ನಿಲ್ಲಿಸ್ತಿದ್ದಂಗೆ ಎಂಥ ಬ್ಯಾಕ್ ಪೇನ್ ಕೂಡ ಕಮ್ಮಿ ಆಗುತ್ತೆ. ಯಾಕೆಂದರೆ ಎಣ್ಣೆಗೆ ಆ ಶಕ್ತಿ ಇರುತ್ತೆ. ಆ ವೀಕ್ ಆಗಿರೋ ಭಾಗನ ಸ್ಟ್ರಾಂಗ್ ಮಾಡೋ ಶಕ್ತಿ ಯಾವುದು? ಎಣ್ಣೆ. ಆ್ಯಂಡ್ ನಮ್ಮ ಜಾಯಿಂಟಲ್ಲಿ ಇರೋದೇನು ಕೂಡ ಕೊಬ್ಬು. ಸೊ ಇದನ್ನು ಮನಗಂಡಂಥ ನಾವು ವಿ ಮೇಡ್ ದಟ್ ಪ್ರಾಡಕ್ಟ್. ಹಚ್ಚಿದವ್ರು ಯಾರು ಕೂಡ ಸಡನ್ನಾಗಿ ಏನೋ ಮಾಡಿದ್ದಾರೆ, ನಮ್ಮ ಗುರು ಸರ್ ಏನೋ ಮಾಡಿದ್ದಾರೆ ಈ ಥರ ಅಂದ್ಕೊಂಡು ಹೋದರು. ದ್ಯಾನ್ ಒಂದು ಅರ್ಧ ಗಂಟೆ ಆದಮೇಲೆ ನೋವುಗಳು ಯಾವಾಗ ಪರ್ಮನೆಂಟಾಗಿ ಸಾಲ್ವ್ ಆಗೋಕ್ಕೆ ಸ್ಟಾರ್ಟ್ ಆದವೋ, ದೆ ಫೀಲ್ ವಂಡರ್, ದೆ ಫೀಲ್ ವಾವ್. ಜಸ್ಟ್ ನಾವೊಂದು ಸೋಪನ್ನು, ನಮ್ಮ ಕಂಪನಿ ಒಂದು ಸೋಪನ್ನು ಸುಮ್ಮನೆ ಇಟ್ವಿ ಟಾಯ್ಲೆಟ್ಗಳಲ್ಲಿ. ನಮ್ಮ ಮನೆಗೊಬ್ಬರು ದೊಡ್ಡ ಜಗದ್ಗುರುಗಳು ಬಂದಿದ್ದರು, ಅಲ್ಲಿ ಇಟ್ಟಿದ್ವಿ ನಾವು. ಏನೂ ಹೇಳೋಕ್ಕೋಗಲಿಲ್ಲ ನಾವು, ನಮ್ಮ ಸೋಪ್ ಹಂಗಿದೆ ಹಿಂಗಿದೆ. ಸ್ನಾನ ಮಾಡ್ಕೊಂಡು ಬಂದಮೇಲೆ ದೇ ಆರ್ ಸ್ಟಾರ್ಟೆಡ್, ಈ ಸೋಪ್ ಏನೋ ವಿಭಿನ್ನವಾಗಿದೆಯಲ್ಲ, ಅದಕ್ಕೆ ಮಿಂಥಾಲ್ ಹಾಕೋದು, ಅದನ್ನು ಹಚ್ಕೊಂತಿದ್ದಂಗೆ ಮೈಯೆಲ್ಲ ತಣ್ಣಗಾಗಂಗಾಗೋದು, ಏನೋ ಒಂದು ಘಮ. ಇದು ಯಾವುದು ಪರ್ಮನೆಂಟ್ ಅಲ್ಲ. ನೀನು ಮಾಡಬೇಕಾಗಿರೋ ಉತ್ಪನ್ನ ತುಂಬ ನ್ಯಾಚುರಲ್ ಆಗಿರಬೇಕು. ಯಾಕೆಂದರೆ ಒಂದು ಸೋಪನ್ನು ನಾವು ಒಬ್ಬ ಮನುಷ್ಯನ ಜೀವಿತಾವಧಿನಲ್ಲಿ ಅದೆಷ್ಟು ಲಕ್ಷ ಸರಿ ಬಳಸ್ತಾನೋ ಗೊತ್ತಿರಲ್ಲ. ಅಷ್ಟು ಲಕ್ಷ ಸರಿ ಅವನ ಸ್ಕಿನ್ ಡ್ಯಾಮೇಜ್ ಆಗ್ತಾ ಹೋದರೆ ಅವನಿಗೆ ಪ್ರಾಬ್ಲಮ್ ಆಗುತ್ತೆ. ಇವತ್ತಲ್ಲ ನಾಳೆ ಹೋಗಿ ಹುಡುಕ್ತಾನೆ ಅವನು, ವಿಚ್ ಈಸ್ ದ ಬೆಸ್ಟ್ ಸೋಪ್ ಯೂಸ್ ಮಾಡೋಕ್ಕೆ. ಆವತ್ತು ಅವನು ಸರ್ಚ್ ಮಾಡಿದಾಗ ನೀನು ಕೊಟ್ಟಿರೋ ಉತ್ಪನ್ನ ಏನಾದರೂ ಅವನಿಗೆ ಒಳ್ಳೇದು ಕೊಟ್ಟಿದ್ದೆ ಅನ್ನಿಸ್ದಾಗ ಪರಮವರೇ, ಅವನಿಗನ್ಸುತ್ತೆ ಆ ಗುರುಭಕ್ತಿ 1 to 3 ಆಗಿಬಿಡುತ್ತೆ, 1 to 10 times ಆಗುತ್ತೆ. ನಾನು ಬದುಕಿರೋದೇ ಸ್ವದೇಶಿ ದಿಶಾಗೆ ಅಂತ ಕೆಲಸ ಮಾಡ್ತಾನೆ ಅವನು. ನಮ್ಮನ್ನು ಮುಟ್ಟಾಳ್ರು ಮಾಡಿದ್ರು ಕಣೆಯ, ನಮ್ಮನ್ನು ಇವರು ದೊಡ್ಡ ಬೇವಕೂಫ್ ಮಾಡಿದ್ರು ಕಣೆಯ, ಬಕ್ರ ಮಾಡಿಬಿಟ್ರು ಕಣೆಯ, ಬಣ್ಣದ ಅಡ್ವರ್ಟೈಸ್ಗಳನ್ನ ತೋರಿಸಿ, ಬಣ್ಣದ ತೋರಿಸಿ. ಸೊ ಮೊದಲನೇ ಪಾಯಿಂಟ್, ಉದ್ಯಮಕ್ಕೆ ಇರಬೇಕಾಗಿರೋದು ಯಾವ ಥರ ಉದ್ಯಮ. ಎರಡನೇ ಉದ್ಯಮ ಪ್ರಾಡಕ್ಟನ್ನು ನೀನು ಆರಿಸ್ಕೋಬೇಕಾದ್ರೆ ಇಷ್ಟು ವಿಚಾರ ನೀನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡ್ರೆ, ಯಾವ ಕ್ಷೇತ್ರನಾರ ಆಗಿರಲಿ ಅದು, ದಟ್ ಈಸ್ ನಾಟ್ ಎ ಥಿಂಗ್. ಇಷ್ಟು ಪ್ರಾಡಕ್ಟ್ ಬಗ್ಗೆ ನೀವು ಡೀಪಾಗಿ ತಿಳ್ಕೊಂಡ್ರಿ, ಡೀಪಾಗಿ ಇನ್ವಾಲ್ವ್ ಆದ್ರಿ ಅಂತಂದರೆ ನಿಮಗದು ಅದ್ಭುತವಾದ ಲೇಟ್ ಆಗುತ್ತೆ.
ಆದರೆ ಆ ಲೇಟ್ ಆಗುವ ಹಂತದಲ್ಲಿ ಪ್ರಕ್ರಿಯೆಯಲ್ಲಿ ಆ ಲೇಟ್ ಆದಾಗ ಆಗುವಂಥ ಆರ್ಥಿಕ ನಷ್ಟಗಳು, ಜನರ ಚುಚ್ಚುಮಾತುಗಳು, ಆ ಅವಮಾನಗಳು ಅವ್ನು ಸಹಿಸ್ಕೊಳ್ಳೋದು ಹೇಗೆ? ಅದನ್ನು ತಡ್ಕೊಂಡ್ರೆ ಅಲ್ವೇ ಮುಂದೆ ದೊಡ್ಡದನ್ನು ಸ್ವಲ್ಪ ಖುಷಿ ಪಡೋಕ್ಕೆ ನಿಮಗಾಗೋದು. ಈಗ ಏಕ್ದಮ್ ಏನಾದ್ರು ನಾನು ಸ್ಟಾರ್ಟ್ ಮಾಡ್ತಿದ್ದಂಗೆ ಎಲ್ಲ ಯಶಸ್ಸಾಗ್ತಿದೆ ಅಂತಂದರೆ ಯಶಸ್ಸನ್ನ ಸವಿಯೋಕ್ಕೆ, ಆ ಯಶಸ್ಸನ್ನ ಎಂಜಾಯ್ ಮಾಡೋಕ್ಕೆ ನನಗೇನು ಇರೋದೇ ಇಲ್ಲ ಪರಮ್ ಅವರೇ. ಎಕ್ಸಾಂಪಲ್, ಇವತ್ತು ನನ್ನ ಅಕೌಂಟ್ನ ನಾನು ಚೆಕ್ ಮಾಡಲ್ಲ, ಚೆಕ್ ಮಾಡೋ ಅವಶ್ಯಕತೆನೂ ನನಗಿಲ್ಲ. ಇವತ್ತು ಬಿಸ್ನೆಸ್ಗೆ ನಾನು ವಾವ್ ಅಂತಲೂ ಅನ್ನಲ್ಲ. ಬಟ್ ನನಗೇನು ದುಡ್ಡಿಲ್ದೇ ಇರೋ ಕಾಲದಲ್ಲಿ 100 ರೂಪಾಯಿ ಇದ್ದಾಗಲೂ ನಾನು ತುಂಬ ಖುಷಿಪಟ್ಟಿದ್ದೀನಿ, ಸಂತೋಷಪಟ್ಟಿದ್ದೀನಿ. 100 ರೂಪಾಯಿ ಬಂದಾಗಲೂ ನೀನು ಯಾವತ್ತು ಆ ಆರ್ಥಿಕ ಸ್ಥಿತಿಯನ್ನು ನೀನು ನಿಭಾಯಿಸಿರ್ತೀಯೋ ಅವತ್ತು ಯು ವಿಲ್ ಬಿಕಮ್ ಎ ವಂಡರ್ ಪರ್ಸ್ನಾಲಿಟಿ. ಅದನ್ನು ನಿಭಾಯಿಸ್ಕೊಂಡು ಬರ್ತೀಯಲ್ಲ, ಅದಕ್ಕೆ ಮತ್ತು ನಿನಗೆ ಸಕ್ಸಸ್ ಅನ್ನೋದು, ಅದಕ್ಕೆ ನಿನ್ನ ಒಬ್ಬ ಉದ್ಯಮಿ ಅನ್ನೋದು. ಅದನ್ನು ತಡ್ಕೋಬೇಕು, ನೀನು ಮ್ಯಾನೇಜ್ ಮಾಡ್ಕೋಬೇಕು. ಸಂಹವ್ ನೀನು ಅದನ್ನೆಲ್ಲ ಮಾಡಿ ಬಂದ ಮೇಲೇ ನಿನಗೊಂದು ದೊಡ್ಡ ಯಶಸ್ಸು ಅಲ್ಲಿ ಕಾಯ್ತಾ ಇರುತ್ತೆ. ಅದಕ್ಕೆಲ್ಲ ಶಾರ್ಟ್ಕಟ್ ಇಲ್ಲ ಪರಮ್ ಅವರೇ. ಅದನ್ನೆಲ್ಲ ರೀಪ್ಲೇಸ್ ಮಾಡೋಕ್ಕೆ ಸಾಧ್ಯನೂ ಕೂಡ ಇಲ್ಲ.